ಎಲ್ಲಿಯಾದರೂ ದೈವಕ್ಕೆ ಕೇಪುಲೇ ಬೇಕು ಅಂತ ಇದೆ, ಒಂದೇ ಒಂದು ಕಡೆ ಕೇಪು. ದೈವ ಸರಿ ಇಲ್ವಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು, ಎಲ್ಲಿಯೂ ಸರಿ ಇಲ್ವಾ ಇಲ್ಲ ಅಂತ. ಆದರೆ ನಾವು ಇನ್ನೊಂದು ಕಡೆ ಹೋಗಿ ಅದನ್ನು ನೋಡಿ ಪರಿಚಯ ಇದ್ದರೆ ಅನೇಕ ಕಡೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿಗೂ ನಿಮಗೆ ಅನೇಕ ಕಡೆಗಳಲ್ಲಿ ಕೇಪುಲ್ ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಇದರಲ್ಲಿದೆ. ಅದರಲ್ಲಿ ಎಲ್ಲದರಲ್ಲೂ ಕೇಪುಲ್ ಇದೆ. ಕೇಪುಲ್ ಇಲ್ಲದೆ, ಕೇಪುಲ್ ಹಿಡಿಯದೆ, ಕೇಪುಲ್ ಒಂದೇ. ಒಂದು ಚಿಕ್ಕ ಮಗುವಿಗೂ ಕೇಪುಲಿನ ಬೇರು, ಕೇಪುಲಿನ ಎಣ್ಣೆ, ಕೇಪುಲಿನ ಎಲೆ, ಕೇಪುಲಿನ ಕೊಡಿ ಕೊಡುವಂಥದ್ದು. ದೈವಕ್ಕೂ ಅದು ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಮತ್ತು ಬಿಸಾಡಬೇಕು, ಮತ್ತು ಅಗೆಲಿಗೂ ಹಾಕಬೇಕು. ಯಾಕಂತ ಹೇಳಿದರೆ ಸ್ಮೆಲ್, ವಾಸನೆಗಳಿಲ್ಲದ ಆರೋಗ್ಯವರಾದ, ಅದು ಗಂಜಿಯ ಜೊತೆ ಬೆರಕೆ ಹಾಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಸಿನಿಮಾ ನೋಡಿ ದೈವವನ್ನು ಒಪ್ಪಬೇಡಿ, ನೀವು ಪಡಿಯಕ್ಕಿ ಕೊಡುವಾಗ ಆಗುವ ಸಂಧಿಯನ್ನು ಒಪ್ಪಿ ನೋಡಿ. ಅಲ್ಲಿ ಇರುವಂಥದ್ದು ಕಥೆಗಳು, ಅದನ್ನು ಎಷ್ಟು ಕೇಳಿದ್ದೀರಿ? ಕಾಂತಾರ ನೋಡಿದ್ದೀರಿ, ಅಲ್ಲಿ ಸಂಧಿಪಾರ್ಧನ ಆಗುವಾಗ ಎಣ್ಣೆ ಬೂಲಿಯ ಕೊಡುವಾಗ ಅಲ್ಲ, ಬೇರೆ ಬೇರೆ ಆಗುವಾಗ ಸಂಧಿಯನ್ನು ಒಂದು 1/4 ಗಂಟೆ ಆದರೂ ಗಮನಿಸಿದ್ದೀರ ನೀವು? ಒಂದು 10 ನಿಮಿಷ. ನಿಮ್ಮ ಗ್ರಾಮದ ಕಟ್ಟಿ ಏನಂತ ಕೇಳ್ತೇನೆ, ಗೊತ್ತುಂಟು ನಿಮಗೆ? ಒಂದು ಗಡಿ ಅಲ್ಲ, ಗೊತ್ತಿರ್ಬೋದು ಗಡಿ. ಈಗ ಕಾಂತಾರ ಜಗತ್ತಿಗೆ ಒಂದು ಉತ್ತರ ಪ್ರದೇಶದವನಿಗೆ, ಒಂದು ಆಸ್ಟ್ರೇಲಿಯಾದವನಿಗೆ ನಿಮ್ಮ ದೈವ ಬೇಡ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಈಗ ನಿಮ್ಮ ದೈವ, ನಿಮ್ಮ ಇದು ಯಾವುದು? ಇದು ನಮ್ಮದು ಅಲ್ಲೇ ಕಟ್ಟ ಮಕ್ಕಳಘಟ್ಟ ಉದಾಹರಣೆಗೆ ಒಂದು ನಿಮ್ಮ ದೈವಕ್ಕೆ ಎಷ್ಟು ಎಲೆ ಹಾಕ್ತೇನೆ ಅಂತ ಕೇಳ್ತೇನೆ, ಎಷ್ಟು? ತಂಬಿಲಕ್ಕೆ ತೆಂಗಿನಕಾಯಿ ಎಷ್ಟು? ದೈವದ ಸಂಧಿ ಏನು? ಅಲ್ಲ, ಯಾವುದೇ ನಿಮಗೆ ದೈವ, ನೀವು ಅಲ್ಲ ಮಕ್ಕಳಘಟ್ಟ ಆದರೆ ನಾನು ಕೇಳೋದಿಲ್ಲ, ಅಲಿಯ ಘಟ್ಟ ಆದರೆ ಕೇಳಿದ್ದು. ನಿಮ್ದು ಯಾವುದು ಕಟ್ಟೆ ಯಾವುದು? ಹಾಂ, ಏನು ದೈವ ಇದೆ ನಿಮ್ಮಲ್ಲಿ? ಅಲ್ಲ, ನೀವು ಕಾಂತಾರದ ಕೇಳಿದಾಗ, ಜಗತ್ತಿಗೆ ನೀವು ಪ್ರಚಾರ ಇಲಾಖೆಯನ್ನು ಪಡೆದಾಗ ನಿಮಗೆ ನೀವು ಅಧ್ಯಯನಕ್ಕೆ ಹೋಗುವ ಮುಂಚೆ ನಿಮ್ಮ ದೈವಕ್ಕೆ ಎಷ್ಟು ತೆಂಗಿನಕಾಯಿ ಅಂತ ಗೊತ್ತಿರಬೇಕಂತ. ಕಾಂತಾರದ ಬಗ್ಗೆ ಇಲ್ಲಿ ಇದು ದೈವಾರಾಧನೆ ಆಳದದ್ದು. ಪ್ರಶ್ನೆ 1000 ಹಾಕ್ಲಿಕ್ಕೆ ಆಗ್ತದೆ. ನಾನು ಹೇಳುವಂಥದ್ದು, ನೀವು ಪ್ರಶ್ನೆ ಹೇಳುವಾಗ ಈಗ ನನ್ನ ದೈವದ ಸಂಧಿ ಕೇಳಿ, ನಿಮ್ಗೆ ಹೇಳ್ತೇನೆ ನಾನು. ಜೀವನದಲ್ಲಿ ನೀವು ಒಂದು ದೈವಸ್ಥಾನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ನೀವು 1 ಕಿಲೋ, ಉದಾಹರಣೆಗೆ ಒಂದು ಬುಟ್ಟಿ ಕೇಪುಲು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಆರ್ಕೆಸ್ಟ್ರಾಕ್ಕಿದ್ದರೆ 3 ಲಕ್ಷ ಖರ್ಚು ಮಾಡ್ತೀರಿ. ಒಂದು ಅಂದರೆ ಅನಗತ್ಯ ಅನ್ನದಾನ ಬೇರೆ ಬೇರೆ ಎಷ್ಟು ದೈವಕ್ಕೆ ಕೊಡುವುದನ್ನು ಏನಾದರೂ ಈಗ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೇವಾ? ಒಂದು ಖರ್ಚು ವೆಚ್ಚಗಳು, ದುರುಪಯೋಗಗಳು ಅಷ್ಟಾಗ್ತದೆ. ದೈವಕ್ಕೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂಥ ಒಂದು ದೈವದ ನೇಮದ ಖರ್ಚು ಇರುವುದು 3000 ರೂಪಾಯಿ ಇದ್ದರೆ ಸಾಕು. ಬಾಣ ಬಳತನಂತ ಭೂಮಿ ಉಂಡಾಯರನೆ ಮುಟ್ಟ, ಸೂರ್ಯಚಂದ್ರ ಅವರೇ ಮುಟ್ಟ ಅಂತ ಹೇಳಿದರೆ, ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರಂದ, ಇಂಥ ನಿಮಗೆ ಪಂಜುರ್ಲಿ, ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರ ಜೊತೆಯಲ್ಲಿ, ಬೆಮ್ಮೆರ ಸೃಷ್ಟಿಯ ಜೊತೆಗೆ ಬೆಮ್ಮೆರ ಜೊತೆ ಬಂದದ್ದು. ಅದಕ್ಕಾಗಿಯೇ ಎಲ್ಲ ಕಡೆಗಳಲ್ಲಿಯೂ ಈಗ ನೇಮ ಆಗಬೇಕಿದ್ರೆ ಬೆಮ್ಮೆರ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ, ಎಲ್ಲಿಯೂ ಬೆಮ್ಮೆರ ಸುತ್ತಿ ಇಡಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ, ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ, ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ, ಪೇರು, ಬೇರೆ ಬೇರೆ ಪುರ್ಪಗಳನ್ನು ಇಡ್ತೇವೆ. ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ, ಅದರ ಮೇಲೆ ಭತ್ತ, ಅದರ ಮೇಲೆ ಅಕ್ಕಿ, ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರ ಸುತ್ತಿ ಅಂತ ಹೇಳಿದ್ರೆ, ಬೆಮ್ಮೆರ ಸುತ್ತಿ ಮಾಡಿ ಬಾಲೋಲಿ ಕಟ್ಟಿದೆ, ಅದು ಬೆಮ್ಮೆರ ಜೊತೆ ಬಂದದ್ದು ಅಂತ ಹೇಳಿದರೆ, ಅದವರಿಗೆ ಆ ಕಾರ್ಕಳದ ಅರಸುವಿನ ಹಿಂಸೆ ತಾಳಲಾರದೆ ಕೈಕಾಲನ್ನು ಕಲ್ಕೊಂಡಂಥ ಆ ಕಾಲಮ್ಮ ವೇಣೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂಥ ಆತ್ಮವೇ ಕಾರ್ಕಳ ಇಡೀ ಭೈರವರತನ್ನು ಸುಡುವುದು ಕರೆ ಮಾಡಿತು. ಇವತ್ತಿಗೂ ನಮ್ಮ ಮನೆಯಲ್ಲಿರುವಂಥ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಬೇಕು. ಪಂಜುರ್ಲಿಯ ಜೊತೆ ಪ್ರಧಾನವಾಗಿರುವಂಥದ್ದು ಪಂಜುರ್ಲಿ. ಈಗ ನಾನು ಮೊನ್ನೆ ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಹೋದಲ್ಲೆಲ್ಲ ಗುರು ಕೈ ಬಿಡ್ಪುಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದರು, ಇದೆಲ್ಲವೂ ಪಂಜುರ್ಲಿಗೆ ಸಂಬಂಧಪಟ್ಟ ವಿಚಾರ. ಈ 16ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಕೊಡುವಂಥದ್ದು, ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯ ಕಟ್ಟಿನ ನಿಯಮದ ಪ್ರಕಾರ ಪ್ರೇತಾರಾಧನೆ, ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿ ಅಂದರೆ ಆ ಗುತ್ತಿನ ಅವನ ವ್ಯಕ್ತಿಗೆ ತೊಂದರೆ ಆದಾಗ ಅವನಿಗೆ ನೋವಾಗ್ತದೆ. ಇಲ್ಲಿ ಅವನಿಗೆ ದೈವದ ಹೆಸರು ಬೇಕು, ದೈವದ ಹೆಸರಿನಲ್ಲಿ ವೇಷ್ಟಿಯಾಗಿ ನಿಲ್ಲಬೇಕು, ಅವನು ಮದುವೆಗಾಗಲಿ ಹೆಸರು ಬೇಕು, ಆಗುತ್ತು. ಈಗ ಆದರೆ ನನ್ನ ದೈವಕ್ಕೆ ಬಾರಣೆ ಇಲ್ಲ, ಸರಿ ಇಲ್ಲ, ಒಂದೇ ಒಂದು ಪ್ರಾಕೃತಿಕ ಆಹಾರದಿಂದ ಬಾರಣೆ ಕೊಡ್ತಾ ಇಲ್ಲ, ಒಂದು ಕೇಪುಲು ಇಲ್ಲ, ಕಲಿ ಇಲ್ಲ, ಈ ರೀತಿಯಾಗಿ ಎಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಅವ್ಯವಸ್ಥೆಗಳು ಮುಂದಾಗಿದೆ. ಒಂದು ದೈವದ ಅಗೆಲು ಅಲ್ಲ, ದೈವದ ನೇಮಗಳಂದ್ರೆ ಏನು? ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ, ತೆಂಗಿನಕಾಯಿ, ಬಾಳೆ ಎಲೆ, ತಿರಿ, ಹೂ, ಎಣ್ಣೆ, ನೀರು, ಹಾಲು ಆಯ್ತಲ್ಲ, ಒಟ್ಟು ಏನು ಹೇಳ್ತದೆ? ಪ್ರಾಕೃತಿಕವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವಚ್ಛವಾಗಿ ಕೊಡು. ಒಳ್ಳೆಯ ವಾಕ್ ಇರಲಿ. ವಾಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವಿದ್ಯೆಯೇ ಇಲ್ಲದಂಥ ದೈವ ಕಟ್ಟುವವರಿಗೂ ಮತ್ತು ಪಂಚೇಂದ್ರಿಯ ದಶೇಂದ್ರಿಯದ ಮುಖಾಮುಖಿಯ ಜೊತೆಗೆ ಒಂದಷ್ಟು ಅವರಿಗೆ ಜ್ಞಾನ, ಪ್ರಜ್ಞೆ, ಮೇಧಗಳು ಇರಬೇಕಾಗ್ತದೆ.
ಎಲ್ಲರೂ ಬ್ಯುಸಿಯಾಗಿದೆ. ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ಒಂದು ನಿಯಮ ಇದೆ. ನೋಡಿ ಮಿತ್ರದೊಂದು ಚೆನ್ನರಬಿಗಳು ಕಟ್ಟಬೇಕು, ಒಂದು ಆಲೆ ಕಟ್ತಾರೆ, ಮತ್ತು ಅಂಬಿಯಲ್ಲಿ ಕೊಂಡೋಗಿ ಇದು ಕದಕೆ ಬಂದು ಇಡ್ತಾರೆ, ಅದಕ್ಕೆ ಬಳಿತಾರೆ, ಒಂದು ತೂಗ್ತಾರೆ, ಏನು ಒಟ್ಟು ಒಂದು ಅಷ್ಟು ಮಕ್ಕಳು ನೋಡ್ತಾರೆ, ಅಲ್ಲಿಂದ ಆರಂಭ ಹೋಗ್ತಾರೆ. ಒಂದು ಚಿಕ್ಕ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ, ಓಡ್ತೇವೆ. ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ, ಅಲ್ಲಿಂದ ಬರ್ತೇವೆ. ಈ ಜೋಡಣೆಗಳ ಮಾಡ್ತಾ ಮುಖಾಂತರ ನೋಡುತ್ತಾ ಅದು ಬರುವಂಥದ್ದು. ಈಗ ಮಕ್ಕಳನ್ನು ಬಿಡುವುದಿಲ್ಲ, ಎಕ್ಸಾಮ್ ಇದ್ದರೆ ನೇಮಕ್ಕೆ ಕರ್ಕೊಂಡು ಬರೋದಿಲ್ಲ, ನೇಮಗಳು ಇಡುವಂಥದ್ದು ನಿಮ್ಮ ಸರಕಾರಿ ರಜೆಯ ದಿನ. ಎಲ್ಲಿ 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ. ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ ಶೆಟ್ಟಿಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಎಲ್ಲರನ್ನು ನಾವು ಓದಲ್ಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಘನಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅಲ್ಲ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು ಹಲಸಿನ ಗಟ್ಟಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರರೇ. ಅಲ್ಲಲ್ಲ ಅದೇ ಮಿತಿಗಿಲ್ಲ, ಮಾಹಿತಿ ಕೊಡಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವರು 3 ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿರ್ತಾರಲ್ಲ, ಈ ಎಲ್ಲ ಚೀಲದೊಳಗೆ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಹಾಕುವ. ಈಗ ಈ ಮಾತು ಪ್ರೇತಾರಾಧನೆ ಅಂದರೆ ಎಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದು ಮಕ್ಕಳಕಟ್ಟೆಯಲ್ಲಿ ಬಂದಿದ್ದ, ಅಲಿಯಕಟ್ಟಲ್ಲಿ ಬತ್ತಿದ್ದ, ಗ್ರಾಮ ಸಂಬಂಧಿ ಬಂತ ಗೊತ್ತಿಲ್ಲ. ನಮ್ಮ ಅಲಿಯಕಟ್ಟಿನಲ್ಲಿ ದೈವರ್ದಲ ಒಂಜಿ ಮಿತ್ತು ಪ್ರೇತೋಲು ಅಂತ ಇದೆ. ನಮ್ಮ ಈ ಅಲಿಯಕಟ್ಟಿನಲ್ಲಿ ದೈವೋಲು ಹೇಳಿದ್ರೆ ಒಂಜಿ ಮಿತ್ತು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೇತಗಳಿಗೆ ನಮ್ಮಲ್ಲಿ ಆರಾಧನೆ ಜಾಸ್ತಿ, ಪ್ರಾರ್ಥನೆ ಜಾಸ್ತಿ, ಎಲ್ಲವೂ ಜಾಸ್ತಿ ಇದೆ. ಪ್ರೇತಾರಾಧನೆ 16ಕ್ಕೆ ಸೇರಿಸಿ 16ರೊಟ್ಟಿಗೆ ಸೇರುವಂಥ ಪ್ರೇತಾರಾಧನೆಗೆ ಮಹತ್ವ ಯಾಕಂತ ಹೇಳಿದರೆ ಇಲ್ಲಿ 2 ಥರದ ದೈವಗಳು ಇಲ್ಲಿ ಆರಂಭವಾಗಿದೆ. ಒಂದರ ಈಗ ಬಾಣಬಳತನದ ಭೂಮಿ ಉಂಡಾಯನೆ ಮುಟ್ಟ, ಸೂರ್ಯಚಂದ್ರ ಅವರೇ ಮುಟ್ಟ ಅಂತ ಹೇಳಿದರೆ ಈಗ ಜುಮಾದಿ, ಮಲರಾಯ, ಕೊಡಮಂದಾಯ, ಜಾರಂದ ಇಂಥ ನಿಮಗೆ ಪಂಜುರ್ಲಿ ಇಂಥ ಬೇರೆ ಬೇರೆ ದೈವಗಳು ಬೆಮ್ಮೆರ ಜೊತೆಯಲ್ಲಿ ಬೆಮ್ಮೆರ ಸೃಷ್ಟಿಯ ಜೊತೆಗೆ ಬೆಮ್ಮೆರ ಜೊತೆ ಬಂದದ್ದು. ಅದಕ್ಕಾಗಿಯೇ ಎಲ್ಲ ಕಡೆಗಳಲ್ಲಿಯೂ ಈಗ ನೇಮ ಆಗಬೇಕಿದ್ರೆ ಬೆಮ್ಮೆರ ಒಂದು ಬಲಿಯನ್ನು ಎಲ್ಲಿಯೂ ಇಡ್ತಾರೆ ನೋಡಿ, ಎಲ್ಲಿಯೂ ಬೆಮ್ಮೆರ ಸುತ್ತ ಇಡಬೇಕು. ಒಂದು 3 ಕಾಲಿನ ಇದರೊಳಗಡೆ ಒಂದು ಬಲಿ ಇದೆ, ಬಲಿಯ ಒಳಗೆ ಅನ್ನದ ಮುದ್ರೆ ಇದೆ, ಮುದ್ರದ ಒಳಗೆ ಒಂದು ಬಲಿಕುತ್ತು ಇದೆ. ಆ ಬಲಿಕುತ್ತಿನೊಳಗೆ ನೆಯ್ಯಿ, ಪೇರು, ಬೇರೆ ಬೇರೆ ಪುರ್ಪಗಳನ್ನು ಇಡ್ತೇವೆ. ಕೆಳಗೆ ಒಂದು ಮಂಡಲ ಹಾಕ್ತೇವೆ ಸೇಡಿದ್ದು, ಅದರಲ್ಲಿ ಒಂದು ಎಳೆ ಹಾಕ್ತೇವೆ, ಅದರ ಮೇಲೆ ಭತ್ತ, ಅದರ ಮೇಲೆ ಅಕ್ಕಿ, ಒಂದು ತೆಂಗಿನಕಾಯಿ ಇಟ್ಟು ಅದನ್ನು ಬೆಮ್ಮೆರ ಸುತ್ತೆ ಅಂತ ಹೇಳಿದೆ. ಬೆಮ್ಮೆರ ಸುತ್ತೆ ಮಾಡಿ ಬಾಲೋಲಿ ಕಟ್ಟಿದೆ, ಅದು ಬೆಮ್ಮೆರ ಜೊತೆ ಬಂದದ್ದು. ಅದವರಿಗೆ ಈಗ ಪಂಜುರ್ಲಿ ಅಪ್ಪ ಅಮ್ಮ ಹೇಳಿದರೆ ಗೊತ್ತಿಲ್ಲ ನಿಮಗೆ, ಎಲ್ಲರಿಗೂ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಒಂದು ಶಕ್ತಿಯೇ ಬಂದದ್ದು. ಅದು ಇನ್ನೊಂದು ಶಕ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಣದ ಕಡದಿರಿ, ಮತ್ತು ಕಲ್ಲ ಮುದ್ದೇರಿ, ಕೋಟಿ ಚೆನ್ನೆಯರು, ಕಲ್ಲುರ್ಟಿ, ಕಲ್ಕುಡ, ಹಿರೇಗ, ಇಂಥ ಶಕ್ತಿಗಳಿದೆ. ಉದಾಹರಣೆಗೆ ಇವತ್ತಿಗೂ ಆ ಪ್ರೇತಾರಾಧನೆಯ ಮಹತ್ವ ಬಂದದ್ದೇ ನಮಗೆ ಕಲ್ಲುರ್ಟಿಯಿಂದ. ಅಂದರೆ ಇಲ್ಲಿ ಆ ಕಡೆ ವರ್ತೆ ಅಂತ ಕರೀತಾರೆ, ನಾವು ಕರಿತೇವೆ. ಯಾಕಂತ ಹೇಳಿದರೆ ಆ ಕಾರ್ಕಾಳದ ಅರಸುವಿನ ಹಿಂಸೆ ತಾಳಲಾರದೆ ಕೈಕಾಲನ್ನು ಕಲ್ಕೊಂಡಂಥ ಆ ಕಾಲಮ್ಮ ವೇಣೂರಿನ ಮಾಲಿಂಗೇಶ್ವರ ದೇವರ ಅಂಗನಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿ ಆತ್ಮಹತ್ಯೆ ಮಾಡಿದ ನಂತರ ಅದರಿಂದ ಉದ್ಭವವಾದಂಥ ಆತ್ಮವೇ ಕಾರ್ಕಾಳ ಇಡೀ ಭೈರವರತನ್ನು ಸುಡುವುದು ಕರೆ ಮಾಡಿತು. ಇವತ್ತಿಗೂ ನಮ್ಮ ಮನೆಯಲ್ಲಿರುವಂಥ ಅದು ಒಂದು ದಿವ್ಯ ಆತ್ಮ ಆರಾಧನೆ ಮಾಡಬೇಕು. ಪಂಜುರ್ಲಿಯ ಜೊತೆ ಪ್ರಧಾನವಾಗಿರುವಂಥದ್ದು ಪಂಜುರ್ಲಿ. ಈಗ ಅಲ್ಲಿಯೂ ನಾನು ಪಂಜುರ್ಲಿಯನ್ನು ಎಲ್ಲಿಯೂ ಮಾತಾಡಲಿಲ್ಲ, ಹೆಸರಿನ ಬಗ್ಗೆ ತಕರಾರಿದ್ದದ್ದು. ಯಾಕಂತ ಹೇಳಿದ್ರೆ ನಮ್ಮ ಗುರು, ಈಗ ನೀವು ಓದಲ್ಲೆಲ್ಲ ಗುರು ಕೈ ಬಿಡ್ಪುಣೆ, ದೈವಾನುಕೂಲ ಇಲ್ಲ, ದೈವಾಧೀನರಾದರು, ಇದೆಲ್ಲವೂ ಪಂಜುರ್ಲಿಗೆ ಸಂಬಂಧಪಟ್ಟ ವಿಚಾರ. ಈ 16ಕ್ಕೆ ಸೇರಿಸುವುದಿಲ್ಲ, ಪಂಜುರ್ಲಿಗೆ ಸೇರುವಂಥದ್ದು. ಹಾಗಾಗಿ ನಮ್ಮ ಅಲಿಯಕಟ್ಟಿನ ನಿಯಮದ ಪ್ರಕಾರ ಪ್ರೇತವು ನಮ್ಮಲ್ಲಿ ಇದ್ದೇ ಇದೆ. ಮಕ್ಕಳ ಕಟ್ಟಿನಲ್ಲಿ ಅದನ್ನು ಮೋಕ್ಷ ಕೊಡ್ತಾರೆ. ಅಲ್ಲಿ ನಿಮಗೆ ವರ್ಷಕ್ಕೊಮ್ಮೆ ಸಾರ್ಧ ಮಾತ್ರ. ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ನಾವು ಇವತ್ತಿಗೂ ಏನಾದರೂ ಅನ್ನಗಿನ್ನ ಮಾಡಿದರೆ, ಒಳ್ಳೆಯ ಊಟ ಮಾಡಿದರೆ ಮೇಲೆ ತಡ್ಯದಲ್ಲಿಟ್ಟು ಇದು ನಿಮಗೆ ತಿಳ್ಕೊಡುವ ನಿಯಮ ಇದೆ. ಇಲ್ಲಿ ಏನಂತ ಹೇಳಿದರೆ ನೋಡಿ, ಈ ಮುಂಚೆ ಪ್ರತಿ ಮನೆಯಲ್ಲೂ ಒಂದೊಂದು ಹಿರಿತನಗಳೆಲ್ಲ ಇತ್ತು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಈ ತಲೆಮಾರು
ಈಗ ಮುಂದಿನ ತಲೆಮಾರು ನಾವೆಲ್ಲ ನಮಗಿಂತ ನೀವು ಕಿರಿಯರಿದ್ದೀರಾ, ಖಂಡಿತ ನೋಡ್ತೀರಿ ಇದೆಲ್ಲ ಪಾಲನೆ ಆಗ್ತದೆ. ಈ ಸ್ವತಂತ್ರ ಭಾರತದ ನಮ್ಮ ಭೂಮಸೂದೆ ಕಾನೂನಿನ ನಂತರದ ದಿನಗಳಲ್ಲಿ ಅನೇಕ ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಈಗ ಪ್ರಸ್ತುತ ಅವರಿಗೆ ಅದರ ಮೇಲಿನ ಹೆಸರು ಮಾತ್ರ ಬೇಕು. ಈಗ ನಿಮಗೆ ಬೇಕಾಗುವುದು ಎಲ್ಲವನ್ನು ಮಾಡ್ಕೊಳ್ತೀರಿ, ಬಟ್ಟೆ ಬೇಕು, ಮತ್ತೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಹಿರಿಯರು ತೋರಿಸಿ ಒಂದು ಕಾರನ್ನು ಕೊಡ್ತಾರೆ ನಿಮಗೆ. ಈಗ ನಿಮ್ಮ ಅಪ್ಪನ ಹತ್ರ ಒಂದು ಕಾರ್ ಇದೆ, ಮಗ ಇದೊಂದು ನಿನಗಿರಲಿ, ಆದರೆ ಕಾಲಕ್ಕೆ ಆಯಿಲ್ ಚೇಂಜ್ ಮಾಡು, ಇಲ್ಲಿ ಮಾಡು, ಹಾಗೆ ಏನಾದ್ರು ಮಾಡ್ತೀವಿ. ಇವು ಹಳತ್ತು ಅಂತೇಳಿ ನೀವು ಏನು ಮಾಡ್ತೀರಿ, ಒಂದೊಂದನ್ನೇ ಬಿಟ್ಟು ಒಂದಿನ ದಾರಿಯಲ್ಲಿ ನಿಂತದೆ. ಆ ಥರ ಆಗಿದೆ ನಮ್ಮ ಈಗ ದೈವಾರಾಧನೆ. ಯಾಕಂತ ಹೇಳಿದರೆ ನೀವು ಈಗ ಅವನಿಗೆ ದೈವಾರಾಧನೆ ಬಗ್ಗೆ ಆ ಗುತ್ತಿನ ಅವನಿಗೆ ಇದಿಲ್ಲಲ್ಲ. ನೀವು ಅವನನ್ನು ಕರೆದು ಒಂದು ಚಿಕ್ಕ ಬೊಂಡ ಕೊಡಿ ಅಂತ ಅವನಿಗೆ ಹೇಳ್ತಾನೆ, ದಾನೆ ತೋರ್ಜ ಬೊಂಡದಾನ ಎಲ್ಲಿ ಅಂತ ಕೇಳ್ತಾನೆ ಅವನು. ಅಂದರೆ ಆ ಗುತ್ತಿನ ಅವನ ವ್ಯಕ್ತಿಗೆ ತೊಂದರೆ ಆದಾಗ ಅವನಿಗೆ ನೋವಾಗ್ತದೆ. ಇಲ್ಲಿ ಅವನಿಗೆ ದೈವದ ಹೆಸರು ಬೇಕು, ದೈವದ ಹೆಸರಿನಲ್ಲಿ ವೇಷ್ಟಿಯಾಗಿ ನಿಲ್ಲಬೇಕು, ಅವನು ಮದುವೆಗಾಗಲಿ ಹೆಸರು ಬೇಕು, ಆಗುತ್ತೀಗ. ಆದರೆ ನನ್ನ ದೈವಕ್ಕೆ ಬಾರಣೆ ಇಲ್ಲ, ಸರಿ ಇಲ್ಲ, ಒಂದೇ ಒಂದು ಪ್ರಾಕೃತಿಕ ಆಹಾರದಿಂದ ಬಾರಣೆ ಕೊಡ್ತಾ ಇಲ್ಲ, ಒಂದು ಚುಂಡು ಕೇಪುಲು ಇಲ್ಲ, ಕಲಿ ಇಲ್ಲ, ಈ ರೀತಿಯಾಗಿ ಎಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಅವ್ಯವಸ್ಥೆಗಳು ಮುಂದಾಗಿದೆ. ಯಾವ ಮನೆಯ ಗುತ್ತಿನ ಮನೆಯ ಕಂಬಲಗಳು ಸಾಗುಲಿ ಆಗದೆ ಬಿದ್ದಿದ ಆ ಗುತ್ತಿನ ಮನೆಗಳು ನಾಶ ಆಗಿದೆ. ನಿಮಗೆ ವಿಜಯ ಬ್ಯಾಂಕ್ ಮುಳುಗಡೆ ಆದಾಗ ನೋವಾಗಿದೆ, ಗುತ್ತಿನ ಮನೆಗಳು ನಾಶ ಆದಾಗ ನೋವಾಗಲಿಲ್ಲ, ಕಂಬಳ ಗದ್ದೆಗಳಿದಾಗ ನೋವಾಗಲಿಲ್ಲ. ಆದರೆ ಇದು ಏಕಾಂಗಿ ಹೋರಾಟ ಆಗಲಿಕ್ಕೆ, ಇದು ಸಾರ್ವತ್ರಿಕವಾದ ಸಂಘಟನಾತ್ಮಕ ಹೋರಾಟವಲ್ಲ. ಇದು ದೈವಾರಾಧನೆ ಏನು ಅಂತ ಹೇಳಿದರೆ ಅನೇಕ ಕಡೆಗಳಲ್ಲಿ ನಮಗೆ ನಾವು ಹೇಳ್ತೇವೆ ಇದೆಲ್ಲ ಬೇಡ, ಏನಂತ ಗೊತ್ತಾ, ಒಂದು ಬಿಸಾಡಿ ಬಿಡುವ, ಇದು ಪ್ರಕೃತಿಯಲ್ಲಿ ತೇಲಾಡ್ತಾ ಇರಲಿ, ಇದು ನಮ್ಮ ಉದ್ದೇಶ ಅಷ್ಟೇ. ಏನಾಗ್ತದೆ ಅಂತ ಹೇಳಿದರೆ, ಒಂದು ನೀವು ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಹೋಗಲಿಕ್ಕೆ ನಾನೇ ಅದರ ಇದು ಮಾಡಬೇಕೆ, ಇದು ನೀವಾಗಲಿ ನಾವಾಗಲಿ ಹೋಗಬಾರ್ದು. ವಿಚಾರ ಇಷ್ಟೇ, ನಿಮಗೆ ಇಷ್ಟ ಇದ್ದರೆ ನೀವೀಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳ ಹತ್ರ ಚರ್ಚೆ ಮಾಡಿ, ಸತ್ಯಾಂಶ ಇದ್ದರೆ ನಿಮ್ಮೊಟ್ಟಿಗೆ ನೀವು ಅದನ್ನು ಅಳವಡಿಸ್ಕೊಂಡು ಬಂದು ಇದಾಗಬೇಕು ದೇವಾರಾಧನೆಯನ್ನು. ಇದು ಏಕಕಾಲದಲ್ಲಿ ನೀನು ಇದಮಿತ್ತಮ್ ಈಗ ಮತ್ತೆ ಎಲ್ಲ ಒಂದು ಅಗೇಲುಗಳೆಲ್ಲ ಇದು ಇದಮಿತ್ತಮ್ಮಾಗಿ ಈ ರೀತಿ ಅಂತ ನಿಯಮ ಅಲ್ಲ. ಒಂದು ದೈವದ ಅಗೇಲು ಅಲ್ಲ, ದೈವದ ನಿಯಮಗಳಂದ್ರೆ ಏನು? ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ, ತೆಂಗಿನಕಾಯಿ, ಬಾಳೆ ಎಲೆ, ತಿರಿ, ಹೂ, ಎಣ್ಣೆ, ನೀರು, ಹಾಲು ಆಯ್ತಲ್ಲ, ಒಟ್ಟು ಏನು ಹೇಳ್ತದೆ, ಪ್ರಾಕೃತಿಕವಾದ ಆಹಾರವನ್ನು ನಿಯಮಬದ್ಧವಾಗಿ ಸ್ವಚ್ಛವಾಗಿ ಕೊಡು. ಒಳ್ಳೆಯ ವಾಕ್ ಇರಲಿ. ವಾಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವಿದ್ಯೆಯೇ ಇಲ್ಲದಂಥ ದೈವ ಕಟ್ಟುವವರಿಗೂ ಮತ್ತು ಪಂಚೇಂದ್ರಿಯ ದಶೇಂದ್ರಿಯದ ಮುಖಾಮುಖಿಯ ಜೊತೆಗೆ ಒಂದಷ್ಟು ಅವರಿಗೆ ಜ್ಞಾನ, ಪ್ರಜ್ಞೆ, ಮೇಧಗಳು ಇರಬೇಕಾಗ್ತದೆ. ಆ ಮಿಲನವೇ ಅಲ್ಲಿ ಒಂದು ಶಕ್ತಿ. ಉದಾಹರಣೆಗೆ ಒಬ್ಬೊಬ್ಬ ನೇಮ ಕಟ್ಟುವವರು 10 ಕಡೆ ಕಟ್ಟಿ 10 ಹೆಸರುಗಳನ್ನು ಕರೀತಾರೆ. ಅಲ್ಲಿ ತಪ್ಪದಿ ಕ್ರಮಬದ್ಧವಾಗಿ ಅಲ್ಲಿಯ ನಿಯಮಗಳು ಅಂದರೆ ಆ ನೆನಪಿನ ಶಕ್ತಿ, ಜ್ಞಾನದ ಜೊತೆಗೆ ಒಂದು ಶುದ್ಧವಾದ ಆಹಾರದ ಜೊತೆಗೆ ಒಂದು ಪರಿಪೂರ್ಣವಾದ ಸ್ವಚ್ಛತೆಯ ಜೊತೆಗೆ ನೀವು ಬಡಿಸು. ಇದನ್ನೇ ದೈವಾರಾಧನೆ ಅಂತ ಹೇಳುವಂಥದ್ದು. ಇದಕ್ಕೆ ಬಣ್ಣ ಅದು ಬೇರೆ ರೀತಿ. ಅದು ಏನಾಗಿದೆ ಅಂತ ಹೇಳಿದರೆ, ಈಗ ಎಲ್ಲರಿಗೂ ಹೆಸರು ಬಂದದ್ದು ನಡಿ ದೈವದಿಂದ. ಎಲ್ಲರಿಗೂ ಈಗ ದೊಡ್ಡ ಗೆದ್ದ ನಂತರ ಈಗ ನೀವು ಕಾಣ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಕೆಲಸ ಆಯ್ತು, ಇನ್ನು ಯಾರು ನೋಡ್ಕೊಳ್ಳೋದು? ಈ ಜಾಗವನ್ನು 7 ಎಕರೆ ದೈವವನ್ನು ಮಾರಿ ಈಗ ಬಂದು ಇಲ್ಲಿ 1200 ಸ್ಕ್ವೇರ್ ಫೀಟ್ನ ಫ್ಲ್ಯಾಟಲ್ಲಿ ಕೂತಿದ್ದಾರೆ. ಏನು ಮಾಡೋದು? ನಿಮ್ಮಿಂದ ಇದನ್ನು. ಆದರೆ ನಾವು ಎಲ್ಲರ ಹತ್ರ ಮಾಧ್ಯಮ ಮಿತ್ರರಾಗಲಿ, ಈಗ ನಾಳೆ ಎಲ್ಲರ ಹತ್ರ ಹೇಳುವಂಥದ್ದು ಇಷ್ಟೇ, ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು ಇದು ನೋಡಿ. ಈಗ ನೀವು ಹೇಳ್ತೀರಲ್ಲ, ಇಷ್ಟು ವರ್ಷದಿಂದ ನಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆದರೂ ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ದೈವಗಳ ಹೆಸರಾಗಲಿ, ದೈವದ ಆಹಾರ ಪದ್ಧತಿ ಆಗಲಿ, ದೈವದ ನೀತಿ ಆಗಲಿ, ಸಾರ್ವಜನಿಕವಾದಂಥ ವಿಚಾರಗಳ ಇದೆಯಾ? ಎಲ್ಲಿ ಜ್ಞಾನ ಸಿಗ್ತದೆ? ಹಿರಿಯರು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಒಂದು 80 ವರ್ಷದವನ ಎದುರು 12 ವರ್ಷದವನು ದೈವಕ್ಕೆ 1.5 ಗಂಟೆ ಪಾರಿ ಹೇಳ್ತಾನೆ, ಇರಬೇಕಲ್ಲ. ನಿಮ್ಮ ಮನೆಗೆ ನೋಡಿ, ಇಲ್ಲಿ ನಿಮಗೆ ದೈವ ಅನುಭವಿಸಲಿಕ್ಕೆ ಸಿಗ್ತಾ ಇಲ್ಲ. ಈಗ ಮುಂಚೆ ಎಲ್ಲವನ್ನೂ ನಮ್ಮ ಯಜಮಾನರೇ ಮಾಡುವಂಥದ್ದು. ಈಗ ತಂತ್ರಿಯವರು ಬರ್ತಾರೆ, ಅವರ ವರ್ಷಕ್ಕೆ ಪೂಜೆ ಮಾಡ್ತಾರೆ, ಅವರು ಹೋಗ್ತಾರೆ, ಅವರ ಬ್ರಹ್ಮ ಕೆಲಸ ಮಾಡ್ತಾರೆ, ಹೋಗ್ತಾರೆ. ನಿಮಗೂ ಅದಕ್ಕೂ ಬಂಧ ಇಲ್ಲ. ಈ ಕಡೆ ನೀವು ಬಂದಾಗ ನೀವು ದೈವಕ್ಕೆ ನಿಜವಾಗಿ ನಿಂತೆರಡು ಹಾರಿ ಹೇಳ್ಬೇಕು. ಯಾರೊಬ್ಬ 3ನೇ ವ್ಯಕ್ತಿ ಪಾರಿ ಹೇಳ್ತಾನೆ, ನಿಮಗೂ ದೈವಕ್ಕೂ ಬಂಧ ಇಲ್ಲ. ನೀವು ಬಡಿಸಬೇಕು, ನಮಗೆ ಅನುಭವ ಇಲ್ಲ. ಯಾರೋ ಒಬ್ಬ ಬಂದು ಬಡಿಸ್ತಾನೆ. ಮನೆಯ ಗೋವಿಗೆ, ಮನೆಯ ಮಗುವಿಗೆ ನಮ್ಮ ಮನೆಯಲ್ಲಿ ತಾಯಿ ನಮ್ಮ ಕೈಯಾರೆ ಕೊಡಬೇಕು ಅಂತ ನಿಯಮ ಇದೆ. ಇವತ್ತು ನಿಮ್ಮ ದೈವವೂ ಒಬ್ಬ 3ನೇ ವ್ಯಕ್ತಿಯ ಕೈಯಲ್ಲಿ ನಲಗ್ತಾ ಇದೆ, ನನ್ನ ಮನೆಯ ಮಗು ಇನ್ನೊಬ್ಬ ಕೆಲಸದವಳ ಕೈಯಲ್ಲಿದೆ. ಎಲ್ಲರೂ ಬ್ಯುಸಿಯಾಗಿದೆ. ಹಾಗಾಗಿ ಈಗ ನಿಮಗೆ ದೈವವನ್ನು ಎಂಜಾಯ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಎಲ್ಲವೂ ನಿಮಗೆ ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ಒಂದು ನಿಯಮ ಇದೆ. ನೋಡಿ, ಮಿತ್ರದೊಂದು ಚೆನ್ನೆರಬೆಗಳು ಕಟ್ಟಬೇಕು, ಒಂದು ಆಲೆ ಕಟ್ತಾರೆ, ಮತ್ತು ಅಂಬಿಯಲ್ಲಿ ಕೊಂಡೋಗಿ ಇದು ಕದಕೆ ಬಂದು ಇಡ್ತಾರೆ, ಅದಕ್ಕೆ ಬಳಿತಾರೆ, ಒಂದು ತೂಗ್ತಾರೆ.
ಒಟ್ಟು ಅಷ್ಟು ಮಕ್ಕಳು ನೋಡ್ತಾರೆ, ಅಲ್ಲಿಂದ ಆರಂಭ ಹೋಗ್ತಾರೆ. ಒಂದು ಚಿಕ್ಕ ಮಕ್ಕಳು ನೋಡಿ, ನಾವೆಲ್ಲ ಚಿಕ್ಕಂದಿರುವಾಗ ಕೋರಿ ಕೊಯ್ಲಿಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಕೊಡ್ತಾರೆ, ಓಡ್ತೇವೆ. ಅಯ್ಯಂಗಾಯಿಗೆ ಕಲ್ಲು ಬಿಸಾಡುವಾಗ ಅಲ್ಲಿ ನಾವು ಆ ತೆಂಗಿನಕಾಯಿ ಎಕ್ತೇವೆ, ಅಲ್ಲಿಂದ ಬರ್ತೇವೆ. ಈ ಜೋಡಣೆಗಳ ಮುಖಾಂತರ ನೋಡುತ್ತಾ ಅದು ಬರುವಂಥದ್ದು. ಈಗ ಮಕ್ಕಳನ್ನು ಬಿಡುವುದಿಲ್ಲ, ಎಕ್ಸಾಮ್ ಇದ್ದರೆ ನೇಮಕ್ಕೆ ಕರ್ಕೊಂಡು ಬರೋದಿಲ್ಲ, ನೇಮಗಳು ಇಡುವಂಥದ್ದು ನಿಮ್ಮ ಸರಕಾರಿ ರಜೆಯ ದಿನ. ಎಲ್ಲಿ ಇದೆ ಸ್ವಾಮಿ, ಎಲ್ಲಿದೆ, ಎಲ್ಲಿ ಅಲ್ಲಂದ್ರೆ ಬೇಡ ಅಂತ ನಾವು ಹೇಳುವಂಥದ್ದು. ನೋಡಿ ಈಗ ಒಂದು ಕೆಲಸ ಮಾಡಿ. ಈಗ ಮನುಷ್ಯ ವಾಲ್ಮೀಕಿಯು ರಾಮಾಯಣ ಬರ್ತಿದ್ದಾನೆ, ಗೊತ್ತಿದೆ ನಿಮಗೆ? ವಾಲ್ಮೀಕಿ ರಾಮಾಯಣ ಬರ್ತಿದ್ದಾನೆ. ಸಮಾಜದಲ್ಲಿ ಮುತ್ತಪ್ರೈ ಅವರು ಪುತ್ತೂರಿಗೆ ರಥ ಮಾಡಿಕೊಟ್ಟಿದ್ದಾರೆ. ಈಗ ಇರುವಂಥ ನೀವು ಗುರುತಿಸುವಂಥ ಧರ್ಮೋದ್ಯಮಿಗಳಿರ್ಬೋದು, ಅಲ್ಲ ಬೇರೆ ಬೇರೆ ಯಾರಾದರೂ ನಿಮಗೆ ಸ್ವಾಮೀಜಿಗಳು ಯಾರಾದರೂ ಸಿಕ್ಕಿದರೆ ನಿಮಗೆ ಎಷ್ಟು ಜನರಿಗೆ ನಿಮಗೆ ಬರ್ಮುಡ ಹಾಕ್ಕೊಂಡು ಅವ್ಯವಹಾರ ಮಾಡೋ ಪಟ್ಟಿ ಕೊಡ್ತೇನೆ ನಿಮಗೆ. ಯಾರಾದರೂ ಒಂದೇ ಒಂದು ಸ್ವಾಮೀಜಿ, ಅಂದರೆ ಒಂದೇ ಒಂದಲ್ಲ ಕೆಲವೊಂದು ಸ್ವಾಮೀಜಿ, ಒಂದೇ ಒಂದಲ್ಲ, ಎಲ್ಲರೂ ದಯವಿಟ್ಟು ಬೇಜಾರು ಮಾಡಬೇಡಿ. ನಿಮಗೆ ಅಂಥ ಕಾವಿದಾರಿಗಳನ್ನು ತಮ್ಮನ ಶೆಟ್ಟಿ ಕೊಡ್ತಾನೆ. ಇವತ್ತಿಗೂ ನೀವು ಕಾಲಿಡಿತೀರಿ, ನಿಮಗೆ ಅವತ್ತಿಗೂ ಅವರಿಗೆ ಫಲಭುಜ ಇಡ್ತೀರಿ. ನಿಮ್ಮ ಹೆಂಡತಿಗೆ ಸರ್ ಆಗಲ್ಲ. ಅವರು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಯಾಕೆ ಹೇಳಿದಂದ್ರೆ ಒಂದೇ ಅಲ್ಲ, ನಿಮ್ಮ ಮಾತನ್ನು ಕೇಳುವುದಿಲ್ಲ ಈ ಮನುಷ್ಯನಿಗೆ. ಈಗ ನಾವು ಎಲ್ಲಿಯಾದರೂ ಆ ಥರ ಇದ್ದು ಪರಿವರ್ತನೆ ಆಗಿ ಬದಲಾವಣೆ ಆಗಿಕೊಂಡು ಬಂದಿದ್ದೇನೆ. ಈಗ ಇರುವುದು ನಿಮ್ಮ ಹತ್ರ, ನೀವು ಇರುವಂಥವರು ಜೀವಂತವಾಗಿದ್ದಾರೆ, ಈಗಲೂ ಸಮಾಜದಲ್ಲಿ ಮಾನ್ಯತೆ ಪಡಿತಾರೆ ಅಂತ ಹೇಳಿದ್ದು. ನೀವೊಂದು ಕೆಲಸ ಮಾಡಿ, ಆ ಥರ ಎಲ್ಲವೂ ಕಾಣಿಸುವುದು ಅಂತ ಹೇಳಿದರೆ ಅದು ನೀವು ತಿಳ್ಕೊಂಡದ್ದು. ಈಗ ನಾವು ಆ ಥರ ತಿಳ್ಕೊಳ್ಳಿ. ನಾವು ಹೇಳಿದೆ ಅಂತ ಗೊತ್ತು ನಿಮಗೆ. ಎಲ್ಲರನ್ನು ಈಗ ಬ್ರಾಹ್ಮಣ ವಿರೋಧಿ ನಾನು, ನಮ್ಗೆ ಎಷ್ಟು ಆತ್ಮೀಯರಿದ್ದಾರೆ. ನಾವು ನಮ್ಮ ಕಣ್ಣೆದುರು ಸರಿ ತಪ್ಪುಗಳು ಎದುರು ಬಂದಾಗ ನಾವು ಅದನ್ನು ಚರ್ಚೆ ಮಾಡೋದಷ್ಟೇ. ಸರಿ ಬ್ರಾಹ್ಮಣರು ಆ ಪ್ರಕಾರ ವೈದಿಕ ವರ್ಗ ಅಂತ ಹೇಳ್ತಾರೆ. ನೀವು ಮೂಲಕ್ಕೆ ಹೋಗ್ತೀರಾದ್ರೆ ಎಷ್ಟು ಮೂಲಕ್ಕೆ ಹೋಗ್ತೀರಿ ಅನ್ನೋದು ಪ್ರಶ್ನೆ. ಒಂದು ನೀವು ತಿಳ್ಕೊಂಡದ್ದು, ನೀವು ಅದನ್ನು ನಿಮ್ಮ ಲೆವೆಲ್ಗೆ ತಿಳ್ಕೊಂಡದ್ದು ಒಂದು ನೆನಪಿಡಿ. ಎಲ್ಲಿಯಾದರೂ ಈಗ ಉದಾಹರಣೆಗೆ ಈಗ ವೇದಿಕೆಯಲ್ಲಿ ಬೇಡ, ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ. ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ, ಒಂದು ದೇವಸ್ಥಾನದಲ್ಲಿ ಅವರೇ ಕಮಿಟಿಯವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡು. 70 ಲಕ್ಷ ರೂಪಾಯಿಯ 3 ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ 36 ಲಕ್ಷ ಕೊಡಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ. ನೀವು ಒಂದು ನೆನಪಿಡಿ, ನಾನು ಪ್ರತಿ ಭಾಷಣದಲ್ಲೂ ತಮ್ಮನ ಶೆಟ್ಟಿಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ. ಈಗ ನಾವು ಎಲ್ಲರನ್ನು ನಾವು ಓದಲ್ಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಗಣಹೋಮ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಅಲ್ಲಿ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು, ಹಲಸಿನ ಗಟ್ಟಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರರೇ. ಅಲ್ಲಲ್ಲ ಅದೇ ಮಿತಿಗಿಲ್ಲ, ಮಾಹಿತಿ ಕೊಡಬೇಕಲ್ಲ ಅವರಿಗೆ. ನೋಡಿ ಏನಂತ, ಯಾಕೆ ಅವರು 3 ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ. ಈ ಕೆಲವು ಜನತೆ ನೀವು 3 ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿರ್ತಾರಲ್ಲ, ಈ ಎಲ್ಲ ಚೀಲದೊಳಗೆ ಹೋಗ್ತದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು 3 ಕೊಂಡೆ ತುಪ್ಪವನ್ನು ಹಾಕುವ. ಈಗ ಈ ಮಾತು ಅಲ್ಲ ಬೇಕು ಕೇಳಿ ಅಂತ. ನೀವು ಅಧಿಕೃತ ಬೇಡ, ನಾನು ದಾಖಲೆ ಕೊಡೋದು ನಿಮಗೆ. ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಪಟ್ಟಿ ಸಮೇತ ಕೊಡೋದು. ತಮ್ಮಣ್ಣ ಶೆಟ್ಟಿಗೆ ಆರೋಪ ಬೇಡ, ನಿಮ್ಮ ದಾಖಲೆ ಬೇಕು. ಅದು ಇನ್ನು ಮುಕ್ತ ಅವಕಾಶ ಇದೆ. ನೋಡಿ, ದೈವ ಇರುವುದು ಅದೇ. ಈಗ ನಿಮ್ಮ ದೈವವನ್ನು ನೋಡೋದು ಆ ರೀತಿ. ಈಗಿನ ಜನರು ದೈವವನ್ನು ಒಬ್ಬ ಭಯೋತ್ಪಾದಕನನ್ನಾಗಿ ನೋಡುತ್ತದೆ. ಅದಕ್ಕೆ ಕೊಡದಿದ್ರೆ ಕೊಲ್ತದೆ, ಅದು ಸಾಯ್ತದೆ. ಇದು ವಿಚಾರಕ್ಕೆ ತಿಳಿಸುವಂಥದ್ದು. ಈಗ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎನ್ನ ಸಂಸಾರ ಅಂತ ದೈವ ಯಾವತ್ತೂ ಹೇಳ್ತಾ ಇದೆ. ಆದರೆ ಒಂದು ಯಜಮಾನನಿಂದ ತಪ್ಪುಗಳು ನಡೆದಾಗ ಮತ್ತೊಬ್ಬ ಒಳ್ಳೆಯ ಭಕ್ತನಲ್ಲಿ ಬರ್ತಾನೆ. ಮತ್ತು ದೈವವನ್ನು ಕಾಲಕ್ಕೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಈಗಿನವರೆಗೂ ಹನಿಯ ಬಟ್ಟೆ ಕೆಂಪು ಮತ್ತು ಬಿಳಿಯಿಂದಲೇ ಇದೆ. ಕೇಸರಿಯೂ ಆಗಲಿಲ್ಲ, ನೀಲಿಯೂ ಆಗಲಿಲ್ಲ, ಕಪ್ಪು ಆಗಲಿಲ್ಲ. ಬಾರ್ನೆಯ ಬದಲು ಎಲ್ಲಿಯಾದರೂ ಬಿರಿಯಾನಿಯೂ ಇಡಲಿಲ್ಲ. ಅಲ್ಲ, ನಿಮಗೆ ಸೋಲಾರ್ ಲೈಟ್ ಜೀಟಿಗೆ ಬದಲು ಅಂದರೆ
ನಿಮಗೆ ನೀವು ಮಾಡುವ ರೀತಿಯಲ್ಲಿ ಭಕ್ತಿ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತ ಶ್ರದ್ಧಾ ಭಕ್ತಿ ಇದೆ. ಕೆಲವು ಜನರಿಗೆ ಅದಕ್ಕೆ ನಾನು ಹೇಳುವಂಥದ್ದು ಈ 30 ವರ್ಷಗಳಿಂದ ಎಲ್ಲವೂ ಆದದ್ದು ಯಾವಾಗ ಅಂತ ಹೇಳಿದರೆ, ಈಗ ರವಿಪ್ರಸನ್ನ ಹೇಳಿದ 1980 ಅಂತ ಹೇಳಿದಲ್ಲ, ಎಲ್ಲವೂ ಈ ಒಂದು 20-25 ವರ್ಷಗಳಿಂದ ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಹಾಳಾಗಿದೆ. ಒಂದು ಕಡೆಗಳಲ್ಲಿ ಇದ್ದ ಜಾಗಗಳೆಲ್ಲ ಮಾರಾಟ ಮಾಡೋದು, ಇಂಥ ಒಟ್ಟು ಆ ನಂಬಿಕೆಗಳನ್ನು ಒಂದು ಕಡೆ ನೀನು ನೋಡಿ. ಒಂದು ವೇಳೆ ನೀವು ಹೇಳ್ತಿರಲ್ಲ, ಒಂದು ವೇಳೆ ಅದೇ ರೀತಿಯ ನೀವು ಹೇಳಿದಂಥ ರೀತಿಯ ಭಕ್ತರು ಇರ್ತಿದ್ರೆ MRP ಆಗಲಿಕ್ಕೆ ಸಾಧ್ಯ ಇದೆಯಾ? ಅದರ ಅಡಿಯಲ್ಲಿ ಎಷ್ಟು ನಾಗಬಣಗಳು, ಎಷ್ಟು ಚಾವಡಿಗಳು, ಎಷ್ಟು ಗುತ್ತಿನ ಮನೆಗಳು, ಎಷ್ಟು ದೈವಸ್ಥಾನಗಳು ಹೋದವು. ಯಾಕಂತ ಹೇಳಿದೆ, ಒಂದು ವೇಳೆ ಒಬ್ಬ ಜ್ಯೋತಿಷರು ಇದು ಆಗದೇ ಇದ್ದರೆ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಏನು ಗೊತ್ತಾ ನಿಮಗೆ? ಯಾವುದಕ್ಕೆ ಲಿಖಿತ ದಾಖಲೆ ಇನ್ನು ಮುಂದೆಯೂ ಆಗುವುದಿಲ್ಲ. ಯಾಕಂತ ಹೇಳಿದರೆ ಪುಸ್ತಕ ನೋಡಿ ಈಗ ಪಾರಾಯಣಗಳನ್ನು, ಶತನಾಮಾವಳಿಗಳನ್ನು, ಸಹಸ್ರನಾಮಗಳು ಎಲ್ಲವೂ ಇದೆ, ದೈವಾರಾಧನೆ ಎಲ್ಲವೂ. ಅದಕ್ಕೋಸ್ಕರ ಅದೊಂದು ಮೌಖಿಕ ಪರಂಪರೆ, ಅದೇ ಸತ್ಯವನ್ನು ಬಂದು ಅಲ್ಲಿ ನಾಟಕ ಇಲ್ಲ. ನಿಮಗೆ ಜಾಸ್ತಿ ಮಾತಾಡಲಿಕ್ಕೆ ಬೇಡ. ನಿಮ್ಮ ದೈವಕ್ಕೆ ನೀವು ಮಾತನಾಡಿದ್ದು 2 ಬೊಟ್ಟು ಕಣ್ಣೀರಿಟ್ಟು ಆಯ್ತು ಸಾಕು, ಅಂಥದ್ದೇ ಇದ್ದದ್ದು ಅಂತ ಹೇಳುವಂಥದ್ದು. ಅದೇ ರೀತಿ ನಮಗೆ ಬೇಕು ದೈವಾರಾಧನೆ ಆಡಂಬರದಿಂದ ಹೊರತಂದು ಬದಲಾವಣೆ ಮಾಡಲಿಕ್ಕೆ ಅವಕಾಶ. ಜೀವನದಲ್ಲಿ ನೀವು ಒಂದು ದೈವಸ್ಥಾನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ನೀವು 1 ಕಿಲೋ, ಉದಾಹರಣೆಗೆ ಒಂದು ಬುಟ್ಟಿ ಕೇಪುಲು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಆರ್ಕೆಸ್ಟ್ರಾಕ್ಕಿದ್ದರೆ 3 ಲಕ್ಷ ಖರ್ಚು ಮಾಡ್ತೀರಿ. ಒಂದು ಅಂದರೆ ಅನಗತ್ಯ ಅನ್ನದಾನ ಬೇರೆ ಬೇರೆ ಎಷ್ಟು ದೈವಕ್ಕೆ ಕೊಡುವುದನ್ನು ಏನಾದರೂ ಈಗ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೇವಾ? ಒಂದು ಖರ್ಚು ವೆಚ್ಚಗಳು, ದುರುಪಯೋಗಗಳು ಅಷ್ಟಾಗ್ತದೆ. ದೈವಕ್ಕೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂಥ ಒಂದು ದೈವದ ನೇಮದ ಖರ್ಚು ಇರುವುದು 3,000 ರೂಪಾಯಿ ಇದ್ದರೆ ಸಾಕು. ಅದನ್ನೇ ನೀವು ಸರಿ ಮಾಡೋದಿಲ್ಲ. ಒಂದು ಕೇಪುಲು ಇಲ್ಲ, ಅಲ್ಲಿ ಗೊಂಡೆಪು ಹಾಕೋದು, ಮತ್ತು ಏನೇನು ಪ್ಲಾಟ್, ಒಂದು ತಟ್ಟೆ ಬಟ್ಟೆಗಳಿಲ್ಲ ಅಲ್ಲಿ. ಅದಕ್ಕೆ ಬೇಕು ಅದೇ ದೈವಾರಾಧನೆ, ಗುತ್ತು ಸಂಸ್ಕೃತಿ, ಕಾಡ ಸಂಸ್ಕೃತಿ, ಮತ್ತು ಈ ನಾಡ ದೈವ ಸಂಸ್ಕೃತಿ. ಈಗ ಬೂರಿನ ಬುಟ್ಟಿಗಳಿಲ್ಲ, ಅನೇಕ ಕಡೆ ತೋಪುಗಳಲ್ಲಿ ಬಾರಣೆ ಕೊಡುವಂಥದ್ದು. ಮತ್ತು ನಾನು ಹೇಳುವಂಥದ್ದು ಈಗ ಮಾಡಲಿಕ್ಕೆ ಆಗೋದೇ ಅಲ್ಲ. ಬಟ್ ಅದನ್ನು ಏನಂತ ಹೇಳಿದೆ, ನಮಗೆ ಕೈ ಮುಗಿಲಿಕ್ಕೆ ದೈವ ಬೇಕು, ಮಕ್ಕಳಿಗೆ ರ್ಯಾಂಕ್ ಬರಲಿಕ್ಕೆ ದೈವ ಬೇಕು, ಮದುವೆ ಮಾಡಲಿಕ್ಕೆ ದೈವ ಬೇಕು, ಅದಕ್ಕೇನು ಬೇಕೋ ಅದು ಕೊಡೋದಿಲ್ಲ. ಈಗ ಇಲ್ಲಿ ಅದು ಸಹ ನಿಮಗೆ ತುಂಬ ತಾಪತ್ರೆ ಆದದ್ದು. ಸಂಚಿಗೆ 5 ಲಕ್ಷದಿಂದ ಮೇಲ್ಪಟ್ಟ ಜಾಗ ದೈವಕ್ಕೆ ಉಳಿಗಾಲವೇ ಇಲ್ಲ. ಮಾರಾಟ ಮಾಡೋದು, ಶಿಫ್ಟ್ ಮಾಡೋದು, ಅದೇ ಕೊಡುವಂಥದ್ದು. ಇಲ್ಲಿ ಇರುವಂಥದ್ದು ಇಷ್ಟೇ. ಒಂದು ಉದಾಹರಣೆಗೆ ನೀವು ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಒಂದು ಕಲ್ಲುಟ್ಟಿ ಪಂಚುರ್ಲಿ ಅಂತ ಇದ್ದರೆ ಅದಕ್ಕೆ ಖರ್ಚು ಎಷ್ಟಿದೆ? ಇವತ್ತು ಏನಾಗಿದೆ? ಇವತ್ತೊಂದು ತಲೆಗೆ 5,000 10,000, ಅದಕ್ಕೊಬ್ಬ ಗುರಿಕಾರ ಬಂದಿದ್ದಾನೆ, ಅವನು ನಿಮಗೆ ತಲೆಗೆ ಒಂದು ಹೆಂಗಸರಿಗೆ 10,000. ಹೆಂಗಸರ ಮೇಲೆ ಇರಿದ್ರೆ ಹೇಗೆ ಆರಾಧನೆಯ ಬಗ್ಗೆ ನಾನು ಮಾತಾಡೋದಿಲ್ಲ. ಮತ್ತು ನೀವು ಇದರ ಬಗ್ಗೆ ರಾಮಾಯಣ, ಮಹಾಭಾರತ, ಕೃಷ್ಣ ರಾಮನ ಬಗ್ಗೆ ಮಾತಾಡಿದ್ದೀರಿ ನೋಡಿ. ಈಗ ಉದಾಹರಣೆಗೆ ಈಗ ಇಲ್ಲಿಯ ಒಬ್ಬರು ಪುರೋಹಿತರು ಹೋಗಿ ಕಲ್ಕತ್ತಾದಲ್ಲೂ ಒಂದು ಪೂಜೆ ಮಾಡ್ಬೋದು. ಕಲ್ಕತ್ತಾದಿಂದ ಒಬ್ಬ ಒಳ್ಳೆಯ ಪುರೋಹಿತರನ್ನು ನಮ್ಮ ಮನೆಗೂ ಕರೆಸ್ಬೋದು. ರಾಮನನ್ನು ನೀವು ಅಲ್ಲಿಯೂ ಅಂದರೆ ಈ ದೇವತಾರಾಧನೆಯನ್ನು ನಿಮಗೆ ಎಲ್ಲಿಯೂ ಭಜನೆಯ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಅದಕ್ಕಿದೆ ಅಲ್ಲಲ್ಲ ಇರ್ಬೋದು. ನಮ್ಮ ಒಂದು ನಿಮಿಷ ನಿಮ್ಗೆ ಪೂಜೆ ಮಾಡಲಿಕ್ಕೆ ಆಗ್ತದೆ. ದೈವಾರಾಧನೆಗೆ ಒಂದು ವ್ಯಾಪ್ತಿ. ನಾನು ಹೇಳಿದ್ದು, ಒಂದು ದೈವವನ್ನು ಒಂದು ಗ್ರಾಮದ ಒಳಗೆ ಈಗ ನನ್ನ ಗ್ರಾಮದ ದೈವದ ಸಂಧಿಪಾರ್ಧಾನ ಮಾತ್ರ ನನಗೆ ಗೊತ್ತಿದ್ದರೆ ಸಾಕು. ನಿಮ್ಮ ಗ್ರಾಮಕ್ಕೆ ನಾನು ಯಾವತ್ತೂ ಅತಿಥಿಯೇ. ಇಲ್ಲಿರುವಂಥ ಒಬ್ಬ ದೊಡ್ಡ ಮುಕ್ತೇಶ್ವರನು ನಿಮ್ಮಲ್ಲಿ ಬಂದು ಈಗ ನಿಲ್ಲಕ್ಕೆ ಮಾತ್ರ, ಮೂಲ್ಯಕ್ಕೆ ಮಾತ್ರ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರಬೇಕಾದದ್ದು ಇದು ಪ್ರಚಾರದ ವಸ್ತು ಅಲ್ಲ. ಪ್ರತಿಯೊಂದು ಗ್ರಾಮದ ಗುತ್ತು ಗಡಿಗಳು, ವಿಚಾರಗಳು ತಿಳಿಬೇಕಾದದ್ದು ಇಲ್ಲಿ. ಅಂದರೆ ಈಗ ಒಬ್ಬ ಹೊರಗಿನ ಅತಿಥಿ ಬಂದು ಪ್ರಾರ್ಥಿಸಿ ಹೋಗ್ಬೋದಲ್ಲದೆ ದೈವ ಪ್ರಚಾರದ ಒಂದು ಜಗತ್ತಿಗೆ ಮುಟ್ಟುವುದು. ನೀವು ಬಂದು ಅದರ ಕಾರ್ಣಿಕವನ್ನು ತಿಳ್ಕೊಳ್ಬೇಕು. ನೀವು ಸಿನಿಮಾ ನೋಡಿ ದೈವವನ್ನು ಒಪ್ಪಬೇಡಿ. ನೀವು ಪಡಿಯಕ್ಕಿ ಕೊಡುವಾಗ ಆಗುವ ಸಂಧಿಯನ್ನು ಒಪ್ಪಿ ನೋಡಿ. ಅಲ್ಲಿ ಇರುವಂಥದ್ದು ಕಥೆಗಳು. ಅದನ್ನು ಎಷ್ಟು ಕೇಳಿದ್ದೀರಿ? ಕಾಂತಾರ ನೋಡಿದ್ದೀರಿ? ಅಲ್ಲಿ ಸಂಧಿಪಾರ್ಧಾನ ಆಗುವಾಗ, ಎಣ್ಣೆ ಬೂಲೆ ಕೊಡುವಾಗ ಅಲ್ಲ, ಬೇರೆ ಬೇರೆ ಆಗುವಾಗ ಸಂಧಿಯನ್ನು ಒಂದು 1/4 ಗಂಟೆ ಆದರೂ ಗಮನಿಸಿದ್ದೀರಾ ನೀವು? ಒಂದು 10 ನಿಮಿಷ. ನಿಮ್ಮ ಗ್ರಾಮದ ಕಟ್ಟಿ ಏನಂತ ಕೇಳ್ತೇನೆ, ಗೊತ್ತುಂಟು ನಿಮಗೆ? ಒಂದು ಗಡಿ ಅಲ್ಲ, ಗೊತ್ತಿರ್ಬೋದು ಗಡಿ. ಈಗ ಕಾಂತಾರ ಜಗತ್ತಿಗೆ ಒಂದು ಉತ್ತರ ಪ್ರದೇಶದವನಿಗ, ಒಂದು ಆಸ್ಟ್ರೇಲಿಯಾದವನಿಗೆ ನಿಮ್ಮ ದೈವ ಬೇಡ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಈಗ ನಿಮ್ಮ ಇದು ಯಾವುದು? ಇದು ನಮ್ಮದು ಅಲ್ಲೇ ಕಟ್ಟ ಮಕ್ಕಳಘಟ್ಟ ಉದಾಹರಣೆಗೆ ಒಂದು ನಿಮ್ಮ ದೈವಕ್ಕೆ ಎಷ್ಟು ಎಲೆ ಹಾಕ್ತೇನೆ ಅಂತ ಕೇಳ್ತೇನೆ. ಎಷ್ಟು? ತಂಬಿಲಕ್ಕೆ ತೆಂಗಿನಕಾಯಿ ಎಷ್ಟು? ದೈವದ ಸಂಧಿ ಏನು? ಅಲ್ಲ ಯಾವುದೇ ನಿಮಗೆ ದೈವ ನೀವು ಅಲ್ಲ, ಮಕ್ಕಳಘಟ್ಟ ಆದರೆ ನಾನು ಕೇಳೋದಿಲ್ಲ, ಅಲಿಯ ಘಟ್ಟ ಆದರೆ ಕೇಳಿದ್ದು. ನಿಮ್ದು ಯಾವುದು ಘಟ್ಟ ಯಾವುದು? ಹಾಂ,
ಏನು ದೈವ ಇದೆ ನಿಮ್ಮಲ್ಲಿ? ಅಲ್ಲ, ನೀವು ಕಾಂತಾರದ ಕೇಳಿದಾಗ, ಜಗತ್ತಿಗೆ ನೀವು ಪ್ರಚಾರ ಇಲಾಖೆಯನ್ನು ಪಡೆದಾಗ ನಿಮಗೆ, ನೀವು ಅಧ್ಯಯನಕ್ಕೆ ಹೋಗುವ ಮುಂಚೆ ನಿಮ್ಮ ದೈವಕ್ಕೆ ಎಷ್ಟು ತೆಂಗಿನಕಾಯಿ ಅಂತ ಗೊತ್ತಿರಬೇಕಂತ. ಕಾಂತಾರದ ಬಗ್ಗೆ ಇಲ್ಲಿ ಇದು ದೈವಾರಾಧನೆ ಆಳದದ್ದು. ಪ್ರಶ್ನೆ 1000 ಹಾಕ್ಲಿಕ್ಕೆ ಆಗ್ತದೆ. ನಾನು ಹೇಳುವಂಥದ್ದು, ನೀವು ಪ್ರಶ್ನೆ ಹೇಳುವಾಗ ಈಗ ನನ್ನ ದೈವದ ಸಂಧಿ ಕೇಳಿ, ನಿಮ್ಗೆ ಹೇಳ್ತೇನೆ ನಾನು. ನೋಡಿ, ಈಗ ಈ ನಾಲೆಜ್ ಅಲ್ಲಿ ಇರುವಂಥ ಭರತನಾಟ್ಯವನ್ನು ನೋಡಿ ಕಲೀಲಿಕ್ಕೆ ಆಗುವುದಿಲ್ಲ. ನೀವು ಸಿನಿಮಾದಲ್ಲಿ ನಿಮಗೆ ಅಬ್ಬರವನ್ನು, ಮ್ಯೂಸಿಕನ್ನು, ಒಳ್ಳೆಯ ನಿರ್ದೇಶಕನ, ನಟವನ್ನು ಕಾಣ್ಬೋದು. ಆದರೆ ಇದನ್ನು ನೀವು ಸಿನಿಮಾ ಮಾಡಿ ಪಡೀಲಿಕ್ಕಿಲ್ಲ. ಅಲ್ಲ, ಅಭಿಮಾನ ಪಡೆಯುವುದಾದರೆ ನೀವು ಬಂದು ಅಲ್ಲ, ನಾನು ಕೇಳುವಂಥದ್ದು, ಈಗ ಅವರ ಮನೆಯಲ್ಲಿ ದೈವ ಇದೆ, ಅದನ್ನು ನೋಡಿ ಆಸಕ್ತಿ ಅವರಿಗಿಲ್ಲ. ಏನೋ ಒಂದು ಕಲ್ಪನೆಯನ್ನು ನೋಡಿ ಆಸಕ್ತಿ ಪಡೆದು ಏನು ಮಾಡ್ತೀರಿ? ಅದು ಹೆಂಗೆ ಗೊತ್ತು? ಅದು ನಮಗೆ ಸರ್, ಒಂದು ನೆನಪಿಡಿ, ಚರ್ಚೆ ಮುಂದೆ ನಾನು ಸಾರ್ವಜನಿಕ ಚರ್ಚೆ ಮಾಡ್ತೇವೆ ಅಂತ. ಅದು ಗೊತ್ತಿಲ್ಲ. ಅದನ್ನ ನೀವು ಕೇಳಿದಾಗ ಉತ್ತರ ಕೊಟ್ಟು ನಾನು ಜಾರಿದ್ರೆ ಹೇಗೆ? ಅಲ್ಲ, ನಾವು ನಿಲ್ಲಿಸಿ ಕೇಳಿದ್ರೆ ಹೇಗೆ? ನೀವು 2 ದಿನ ಕೇಳಿ, ನಾವು ಮಾತಾಡ್ತೇನೆ. ಅಲ್ಲ, ನಾನು ಕೇಳುದು ಅದೇ. ನಾನೀಗ ಅವರಿಗೆ ಹೇಳಿದ್ರು, ಕಾಂತಾರ ತಿಳಿಯುವ ಮುಂಚೆ, ಅಧ್ಯಯನ ಮಾಡುವ ಮುಂಚೆ ಇರಲಿ ನಾನು ನನ್ನ ವಿಚಾರವನ್ನು ಮಂಡಿಸಿದ್ದು. ಎಲ್ಲರಿಗೂ ಸರಿಯಾ? ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ಸಂಘರ್ಷಕ್ಕಾಗಲಿ ಬಲವಂತದ ಏರಿಕೆಗಾಗಲಿ ಅಲ್ಲ, ಬೇರೆ ಯಾರಲ್ಲೂ ದ್ವೇಷ ಇಲ್ಲ. ದಯವಿಟ್ಟು ಮುಂದಿನ ತಲೆಮಾರಿಗೆ ದೈವಾರಾಧನೆಯನ್ನು ಕೊಂಡು ಎಲ್ಲ ಕಡೆಗಳಲ್ಲೂ ನಾವು ಹೋದ ಕಡೆ ನಾವು ಆ ಮನೆಯಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಇದನ್ನು ದಾಖಲೆ ಮಾಡಿ ಒಂದು ಇಂಥ ರೈಟಿಂಗ್ ಮಾಡಿ, ಆ ಕುಟುಂಬದ ಬರಿ ಯಾವುದು, ದೈವ ಯಾವುದು, ಆಹಾರ ಪದ್ಧತಿ ಯಾವುದು, ಯಾವ ರೀತಿ ಬಳಸೋದು, ಯಾವ ರೀತಿ ಸೂಟ ಕಟ್ಟೋದು, ಚಿಲ್ಲಿ ಕಟ್ಟೋದು, ದೈವಕ್ಕೆ ಏನೇನು ಬಾರ್ನೆ ಬೇಕಾಗುವ ವಸ್ತುಗಳೇನು ಎಲ್ಲ ಬೇಕು. ಅನೇಕ ಈಗಾಗಲೇ ನಾವು ಗುತ್ತಿನ ಮನೆಯನ್ನು 12ಕ್ಕಿಂತ ಮಿಕ್ಕಿ ಗುತ್ತಿನ ಮನೆ ಕಟ್ಟಿಕೊಡ್ಲಿಕ್ಕೆ ಎಲ್ಲ ಈ ತರವಾಡು ಮನೆ ಚಿಕ್ಕ ಪುಟ್ಟ ಬಡವರಿಗೆ ಬೇಡಿಕೆ ಬಂದಿದೆ. ಈಗಾಗಲೇ 4 ಮನೆ ಒಕ್ಕಲಾಗಿ ಆಗಿದೆ. ಈಗಾಗಲೇ ಬರುವ 26-28ಕ್ಕೆ 2 ಮನೆ ಈಗ ಆಗ್ತಾ ಇದೆ. ಇದನ್ನು ನಾವು ಸೇವಾ ರೂಪದ, ಅಂದರೆ ಅವರೇ ಇದು ಮಾಡುವಂಥದ್ದು. ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಅವರಿಗೆ ಬರುವಾಗ ಒಂದು ಮನೆ ಕಟ್ಟಿ, ಅನೇಕ ಕಡೆಗಳಲ್ಲಿ ಇವತ್ತು 50 ಲಕ್ಷ 1 ಕೋಟಿಯ ಮನೆ ಕಟ್ತಾರೆ. ಮರುದಿವಸ ಅಲ್ಲಿ ಒಂದು ಕತ್ತಿ ಇರುವುದಿಲ್ಲ, ಒಂದು ಕೋಲಿ ತಜಪಲಿಗೆ ಇದು ಇಲ್ಲ, ಒಂದು ಬಿಸಲೇ ಇರುವುದಿಲ್ಲ. ಆದರೆ ನಾವಲ್ಲ, ಇವತ್ತು ನಾವು ಕಟ್ಟಿಕೊಟ್ಟ ಮನೆಯಲ್ಲಿ ಗಂಧದ ಇದು ಕೊರಳಿಗಿಂದ ಮತ್ತೆ ಕತ್ತಿ ಏನು, ಒಂದು ಕುಟುಂಬದ ಮನೆಯೊಳಗಡೆ ಯಾವ ಪಾತ್ರೆಗಳಿರಬೇಕು, ಯಾವ ಆರಾಧನೆಗಳಿರು, ಇದು ಜೊತೆಗೆ ನಾವು ಮಾಡಿದಂಥ ಕರ್ಮಾಂಗಗಳು ನಿಮಗೆ ತಪ್ಪು ಅಂತ ಯಾರಾದರೂ ಜ್ಯೋತಿಷರು ಬಂದು ಹೇಳಿದರೆ ನಿಮ್ಮ ಹಾಕಿದ ಹಣವನ್ನು ಮರುಪಾವತಿ ಮಾಡುತ್ತೇನೆ ಅಂತ ಬರೆದು ಕೊಡ್ತಾ ಇದ್ದೇನೆ. ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಬಂದು ಪ್ರಶ್ನೆ ಇಟ್ಟು ನಾವಾಗಿ ಮಾಡೋದಿಲ್ಲ, ನಾನು ಆ ಮನೆ ಯಜಮಾನಲ್ಲಿ ಮಾಡಿಸೋದು, ಬಂದು ಆ ಯಜಮಾನ ಮಾಡಿದಾಗ ಯಾರಾದರೂ ತಪ್ಪು ಅಂತ ಹೇಳಿದರೆ ಅವರು ಅದನ್ನು ಫ್ರೀಯಾಗಿ ಮಾಡಿಕೊಡಬೇಕು. 3 ವರ್ಷಗಳ ನಂತರ ಅವರ ಹಣವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ನಾವು ಮಾಡಿದ ಎಲ್ಲ ಕೆಲಸಗಳು ಇವತ್ತಿನವರೆಗೆ ಯಾವುದೇ ಜ್ಯೋತಿಷ್ಯ, ಯಾವುದೇ ವೈದಿಕತೆ ಏನಿಲ್ಲ. ಗ್ರಾಮದ ಮಡಿವಾಳ ಮತ್ತು ಮನೆಮಕ್ಕಳಿಗೊಂದು ಗ್ರಾಮದ ತಂತ್ರಿಯವರು, ನಮಗೆ ತಂತ್ರಿಯವರ ಮೇಲೆ ಆ ಗ್ರಾಮಕ್ಕೆ ಸಂಬಂಧ ಒಂದು ಗಣಹೋಮ ಮಾತ್ರ ಇರಲಿಕ್ಕೆ, ಉಳಿದ ಎಲ್ಲ ಕರ್ಮಾಂಗಗಳನ್ನು ಯಜಮಾನನೆ ಮಾಡುವುದರ ಮುಖಾಂತರ 8ರಿಂದ 10 ಲಕ್ಷ ಮುಗಿಯುವಂಥ ಈ ಪರಿಹಾರ, ಈ ರೀತಿಯಾದಂಥ ಕೆಲವು ವೈದಿಕ ಸಂಬಂಧಿ ಖರ್ಚುಗಳು ಎಲ್ಲವೂ ನಿಂತು 30ರಿಂದ 35 ಸಾವಿರಕ್ಕೆ ಒಳಗಡೆ ಒಂದು 7-8 ದೈವಗಳ ಆಗುವಂಥ ಪ್ರತಿಷ್ಠೆಲ್ಲ ಅವರನ್ನು ಮಾಡುವ ಕೆಲಸಗಳೆಲ್ಲ ಆಗ್ತದೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅನೇಕ ಮಡಿವಾಳರನ್ನು ತಯಾರಾಗಿದ್ದಾರೆ ಈಗ ಕೆಲಸಕ್ಕೆ. ಮುಂದಿನ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಹೇಳುವಂಥದ್ದು, ಇಂಥ ಮಾಫಿಯ ರವಿಪ್ರಸನ್ನನಂಥ ಮಾಫಿಯ ಕೇಳೋದು ನಮ್ಮನ್ನು ಬಿಟ್ಟು ಬಿಡಿ. ನಾವು ನಮ್ಮ ಹಿರಿಯರು ತೋರಿದ ದೈವಾರಾಧನೆ ಮುಂದುವರಿಸ್ಕೊಂಡು ಹೋಗ್ತೇವೆ. ಜನರಿಗೆ ಸರಿಯಾದ ಮಾರ್ಗವನ್ನು ಕೊಡಿ. ನೀವು ಎಲ್ಲವಲ್ಲಿ ಸರಿ ಇದೆ, ನನಗೆ ಕಟ್ಟುವವನ ಮೇಲೆ ಸಂಶಯ ಇಲ್ಲಂತೆ ಅವರು ಎಲ್ಲವೂ ಸರಿ ಇದೆ. ನಾನು ಹೇಳುವಂಥದ್ದು, ನಿಮ್ಮ ಕಣ್ಣೆದುರು ಒಂದು ಗೊನೆಮೂರ್ತಾದ ಜಾಗದಲ್ಲಿ ಒಬ್ಬನ ಕ್ಯಾಮರಾವನ್ನು ಒಡಿ ಮಾಡುವಷ್ಟು ಹೋದಾಗಲೂ ನಿಮ್ದು ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ ನೀವು? ಆ ಜಾಗದಲ್ಲಿ ಕೂತು ಏನು ಸುಳ್ಳು ಹೇಳ್ತಾ ಇದ್ದೀರಿ ನೀವು? ನಾನು ಹೇಳುವಂಥ ನಂಬಿಕೆ ಇದೆ ನಿಮಗೆ, ಎಲ್ಲದೊಂದು ಕಡೆ ನಂಬಿಕೆ ಇದೆ. ನಮ್ಮ ಆರಾಧನೆಯ ನಿಯಮಗಳಿದೆ, ನೀವು ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು. ಹೇಳಿ. ಅಲ್ಲ, ನಾನು ಒಪ್ಪಬೇಕಲ್ಲ. ನೋಡಿ, ನಾನು ಮೊದಲು ಇವರೇ ಒಪ್ಪಬೇಡಿ. ಅಲ್ಲ, ನಿಮ್ಗೆ ಮಾತು ಗೊತ್ತಾಯ್ತಾ? ನಾನು ಮೊದಲು ಹೇಳಿದ್ದು ಮಾತು ಗೊತ್ತಾಯ್ತಾ?
ಫಲವಂತದ ಹೇರಿಕೆಗಳಿಲ್ಲ. ಮಾತು ಆರಂಭವಾಗುವಾಗ ಮೊದಲು ಹೇಳಿದ್ದು ಈಗ ಹಿಂಗರಾರಿಸುವ ಕ್ರಮ ಇಲ್ಲ ಅಂತ ಯಾವ ದಾಖಲೆ ಮೇಲೆ ಅಲ್ಲ, ನಾನು ಮಾತನಾಡುವಾಗ ಹಿಂಗರಾರಿಸುವ ಸಂಪ್ರದಾಯ ಇಲ್ಲ ಅಂತ ಯಾವ ದಾಖಲೆ ಪ್ರಕಾರ ನೋಡಿ, ನಾವು ದಾಖಲೆ ಇಲ್ಲಿ ಎಲ್ಲವೂ ಲಿಖಿತವಾದ ರೂಪದ ಯಾವುದು ದೈವಾರಾಧನೆಯಲ್ಲಿ ಸಿಕ್ಕುವುದಿಲ್ಲ. ದೈವಾರಾಧನೆ ಅಂತೇಳಿ ಹೇಳಿದರೆ ತಮ್ಮಣ್ಣ ಶೆಟ್ಟಿಯಾಗಿ ಹೇಳಿದಾಗೆ ಕರ್ಕೊಂಡು ಹೋಗೋದು, ಮತ್ತೊಮ್ಮೆ ದರ್ಶನ ಪಾತ್ರಿ ಅವರ ಪುರೋಹಿತರು ಹೇಳಿದಾಗೆ ಹೋಗುವಂಥದ್ದು ದೈವಾರಾಧನೆ ಅಲ್ಲ. ದೈವಾರಾಧನೆಯಲ್ಲಿ ನನ್ನ ಹಿರಿಯರು ತೋರಿಸಿದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ದೈವಾರಾಧನೆ. ಎಲ್ಲ ದೈವಗಳು ಮಾತನಾಡ್ತದೆ. ನೀವು ನೋಡಿದ ದೈವದ ಕಲದಲ್ಲಿ ಆ ದೈವಿಗ ಅಲ್ಲಿ ಹೋಗಿ ನೀವು ಮಾತಾಡಿ ಅವರ ಹತ್ರ ಕೇಳಿ ಈ ಕ್ರಮ ಬಂದದ್ದು ಹೇಗೆ ಯಾವಾಗ ಅಂತ. ಹಿಂಗಾರದ್ದು ಬಿಸಾಡಿ ಸನ್ನೆ ಮಾಡುವುದು ಎಲ್ಲಿಯೂ ಈಗ ಆದದ್ದು ದೈವದ ಕಲ. ಅಲ್ಲೇ ಮಾತನಾಡಿ ಅಲ್ಲೇ ತೀರ್ಮಾನ ತೆಗೆತದೆ. ಗೊಂದಲಗಳಿದ್ದರೆ ಅದಕ್ಕೋಸ್ಕರವೇ ಗುತ್ತುಗಳು, ಬೇರೆ ಬೇರೆ ನಿಯಮಗಳಿರುವಂಥದ್ದು. ಕೂತು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇರುವಂಥದ್ದು. ಮತ್ತು ನೀವು ಅದನ್ನು ದಾಖಲೆ ಕೊಡಿ ಅಂತ ಹೇಳಿದ್ರೆ ದೈವಾರಾಧನೆ ಎಂಬುದು ಮೌಖಿಕ ಪರಂಪರೆ. ಹೇಳಿ ಆಯ್ತಲ್ಲ, ನಿಮ್ಮ ಮಾತು ಮುಗೀತಾ? ನಾನು ಹೇಳುವಂಥದ್ದು, ನೀವು ಇದು ಯಾವಾಗ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕ್ಲೋಸಪ್ ಕ್ಯಾಮರಾಗಳನ್ನಿಟ್ಟು ಸಾರ್ವಜನಿಕವಾಗಿ ಬಿಡುವ ಕೆಲಸ ಮಾಡಬೇಡಿ. ಸಾರ್ವಜನಿಕವಾಗಿ ಬಂದಾಗ ಆ ರೀತಿಯ ಉತ್ತರವನ್ನು ಕೊಡಬೇಕಾಗ್ತದೆ. ಇದು ಈಗ ಮಾಧ್ಯಮದಲ್ಲಿ ಒಂದು ವೇಳೆ ಇದು ಎಲ್ಲಿಯೂ ಗೊತ್ತಾಗದ ಹಾಗೆ ಅಲ್ಲಲ್ಲಿ ನಡೆದಿದ್ದರೆ ಅಲ್ಲೇ ಸರಿ ಮಾಡಿ ಹೋಗುವಂಥದ್ದು. ಈಗ ಸಾಮಾಜಿಕ ಜಾಲದಿಂದ ಬಂದದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕೊಡುವಂಥದ್ದು ಒಂದು. ಇನ್ನೊಂದು, ನಿಮಗೆ ಇದು ನನ್ನದು ಪ್ರಚಾರ ದೃಷ್ಟಿ ಆದರೆ ನಿಮ್ಮದು ಯಾವ ದೃಷ್ಟಿ ಅಂತ ಕೇಳ್ತೇನೆ ನಾನು. ನಿಮ್ಮದು ಯಾವುದು? ದೈವದ ಪ್ರಚಾರ ಮಾಡುವಂಥದ್ದು ಯಾವುದು? ಏನು ದೃಷ್ಟಿ? ನಿಮ್ಮ ಉದ್ದೇಶ ಏನು? ಒಂದು ಗ್ರಾಮಕ್ಕೆ ಮನೆಗೆ ಸಂಬಂಧಪಟ್ಟ ದೈವವನ್ನು ಜಗತ್ತಿಗೆ ತಿಳಿಸುವ ಉದ್ದೇಶ ಏನಿದೆ ನಿಮ್ಮದು? ಅಲ್ಲ, ನಾನು ಮಾತಾಡಲು ತಪ್ಪೇನಿದೆ? ಅದನ್ನು ನಾನು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿದೆ? ಸರಿ, ನೀವು ಅಲ್ವಾ ನಂಬಿಕೆಗಳು ಅದಕ್ಕೆ ಹೇಳುವಂಥ. ನಿಮಗೆ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಕೆಲವು ಜಾಗಗಳಲ್ಲಿ ದೈವದ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದಂತ ನಿಯಮ ಇಂದಿಗಿದೆ. ಕಾಂಬ್ರಬೈಲು ಉಳ್ಳಾಲ್ತಿಯಲ್ಲಿತ್ತು, ಕನಪ್ಪಾಡಿಯಲ್ಲಿತ್ತು, ಪೊಲಲಿಯಲ್ಲಿತ್ತು. ಅನಂತಾಡಿ ಉಳ್ಳಾಲ್ತಿಯಲ್ಲಿ ಅಪ್ಪನೇ ಆದದ್ದು ಇದೆ ಇವತ್ತಿಗೂ. ಅನಂತಾಡಿ ಉಳ್ಳಾಲ್ತಿಯಲ್ಲಿ ಆ ಸಮಯದಲ್ಲಿ ಇದೇ ಇಲ್ಲಿ ಎಂಪಿ ಪೈ ಅವರ ಅಧಿಕಾರದಲ್ಲಿರುವ ಜಾಗದಲ್ಲಿ ಹೊಸ ಆವಿನ ಹುಡುಗರು KMC ಹುಡುಗರು ಬಂದು ತೆಗೆದಾಗ ವರ್ಷೋಳರ ಎನ್ನ ಪೊರಲು ಬತ್ತದ ಓಡು ಎಂಚಿನ ಮಿಂಚಿದಕ್ಕನ ಪಂಟೆಯಲ್ಲಿ ನನ್ನಮಿನಿ ಎನ್ನಮಿನಿ ನಿಕ್ಕಲ ಅಂದರೆ ಆ ರೀತಿ ಅಪ್ಪನೇ ಕೊಟ್ಟದ್ದು ಇದೆ, ಬಂದು ಮಾಡಿದ್ದು ಇದೆ. ಅನೇಕ ಕಡೆಯಲ್ಲಿ ಫೋಟೋ ತೆಗಿಬೇಕೆ ಇಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ದೈವವನ್ನು ಮಾಯ ಅಂತ ಕರಿತೇವೆ. ಮಾಯ ಅಂತ ಹೇಳಿದರೆ ಇಂದ್ರಜಾಲದಲ್ಲಿ ಬಂದ ಮಾಯ ಅಲ್ಲ. ಅನೇಕ ಕಡೆಗಳಲ್ಲಿ ನಿಮಗೆ ಈಗ ನೀವು ಎಲುವೇರು ಪುರುಷರು ಬರ್ತೀರಿ, ಎಲುವೇರು ಜೋಗಿಲು ಬರ್ತೀರಿ, ಆಕಳ ಮಾಯ ಅಂತ ಕೇಳ್ತಿರಲ್ಲ. ತುಳುನಾಡ ದೈವಾರ ಉದಾಹರಣೆಗೆ ಈಗ ಈ ಜಾರಂದಾಯನೇ ತಗೊಳ್ಳುವ. ವರ್ಷಕ್ಕೊಮ್ಮೆ ಆಗಿ ಅದು ಮಾಯ ಅಂದರೆ ಅದು ಆ ಕಾರ್ಯ ಮುಗಿತದೆ. ಮತ್ತೆ ನೀವು ಅದನ್ನು ನೋಡಬೇಕಿದ್ರೆ 11 ತಿಂಗಳ ನಂತರ. ಅದಕ್ಕಾಗಿ ಬಾಡಿಗೆ ಚೀಟಿಯಲ್ಲಿ ದೈವ ಕೊಡುವಂಥದ್ದು ನಿಮಗೆ ಅಪ್ಪನೇ ಈ ಕಾಲದ್ದು ಮೇಲ್ಕಾಲ ಅಂತ ಕೊಡುವಂಥದ್ದು. ಮಾಯ ಅಂತ ಹೇಳುವಂಥದ್ದು ಅದು ಮಾಯ ಅಂತ ಹೇಳಿದ್ರೆ ಈಗ ನೋಡಿ, ಈಗಿನ ಕಾಲದಲ್ಲಿ ಒಬ್ಬ ಮಾತಾಡಲಿಕ್ಕೆ ಅನೇಕ ಕಡೆ ಕಥೆಗಳಲ್ಲಿ ಬರ್ತದೆ. ಒಂದು ಹೆಂಗಸಿತ್ತು, ಮನೆಗೆ ಒಂದು ನೀರು ಕೇಳ್ತಾ ಒಂದು ಅವನಿಗೆ ಓಡೆ ಪೋಯರು ಗೊತ್ತು ಮಾಯ. ಆ್ಯಕ್ಚುಲಿ ಅವ್ರು ಏನು ಗೊತ್ತು, ಅವರು ಹಾಗೆ ಇಲ್ಲಿ ಏನಾದರೂ ಮಾತಾಡ್ತಾ ಈ ಹೆಂಗಸು ಒಳಗೆ ಬರುವಾಗ ಅವ್ರ ಮೇಲೆ ಬೇರೆ ಕಡೆ ಹೋಗ್ತಾರೆ. ಇದು ಮಾಯ ದೈವದ್ದು. ಇಂದ್ರಜಾಲವಾಗಿ ಇದ್ದಾಗೆ ಮಾಡಿ ಮಾಯ ಆಗೋದು ಇದು ಅಲ್ಲ. ಒಂದು ವರ್ಷಕ್ಕೊಮ್ಮೆ ಮಾತ್ರ ನೋಡಿ ಆ ಮಾಯದಲ್ಲಿ ಅಲ್ಲೇ ಹೋಗಿ ಅಲ್ಲೇ ಇರುವಾಗುತ್ತದೆ. ಅದಕ್ಕೆ ಮಾಯ ಅಂತ ಹೇಳೋದು. ಮತ್ತು ನಮ್ಮದು ಇನ್ನೊಂದು ನೀವು ಹೇಳಿದ್ರಿ, ನೀವು ಗಗ್ಗರದೆಚ್ಚಿಯಲ್ಲಿ ಎಲ್ಲಿಯೂ ನಮ್ಮ ಮನೆಯಲ್ಲಿರುವಂಥ ಮಗುವಿಗೆ ಒಂದು ಬೆಳ್ಳಿಯ ಗೆಜ್ಜೆಯನ್ನು ನೀವು ತಂದಾಗ ಆ ಮಗು ಯಾವ ರೀತಿ ಕಾಲಿಗೆ ಕಟ್ಟಿ ತಾಯಿಯ ಮಡಿಲಿಗೆ ಇದ್ದವರಲ್ಲಿ ಎಲ್ಲರಲ್ಲೂ ತೋರಿಸಿ ತನ್ನ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತದೆ, ಖುಷಿಯಲ್ಲಿ ಅದರ ಅಂಗಿ ಮೇಲೆ ಇರ್ತದೆ, ಇದು ಒಟ್ಟು ಅದೇ ರೀತಿ ದೈವ ತನ್ನ ನಿಜರೂಪವನ್ನು ಮಾಡಿ ಆಭರಣಧಾರಿಯಾಗಿ ಅಲ್ಲಿ ಗಗ್ಗರ ತೆಗೊಂಡು ಗಗ್ಗರ ದಿಪ್ಪೆ ಅಂತ 3-4 ಗಗ್ಗರನ್ನು ಇಟ್ಟ ನಂತರ ಎಲ್ಲರ ಬಳಿಯಲ್ಲಿ ಹೋಗ್ತದೆ. ಈಗ ಮಾಡಿಕೊಂಡು ಯಾನುಳ್ಳೆ ಅಂತೇಳಿ ಹೇಳಿ ಮಾತಾಡಿ ಎಲ್ಲ ಅಂದರೆ ಬರ್ತದೆ. ಅಂದರೆ ಅಲ್ಲಿ ಅದರ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಅದರ ಖುಷಿಯನ್ನು ವ್ಯಕ್ತಪಡಿಸುವಂಥದ್ದು. ನಂತರ ಆ ಸಮಯದಲ್ಲಿ ಈಗ ಇವರೆಲ್ಲ ಮೊನ್ನೆ ಎಣ್ಣೆ ಗುಲ್ಲೆ ಕೊಟ್ಟಾಗ ಈಗೆಲ್ಲ ಕೈ ಕಾರು ಮೇಲೆ ಮಾಡಿದ್ರಲ್ಲ, ಅದು ಇಲ್ಲ. ಅದು ಎಲ್ಲಿ ಮಾತಾಡಬೇಕು, ದೈವ ಬಾಯಿ ಬಿಡುಪುಣೆ ಅಂತ ಒಂದು ನಿಯಮ ಇದೆ. ಬಾಯಿ ಬಿಡು ಯಾವಾಗ ಬಾಯಿ ಬಿಡಬೇಕು? ಅದು ನಿಮಗೆ ಇದು ಗಗ್ಗರದೆಚ್ಚಾಗಿ ಅನಿಯಲ್ಲಿ ಆಗಿ ಅಲ್ಲಿ ಸಂಧೆ ಆಗಿ ದೈವ ಗರ್ಭಗುಡಿಗೆ ತಿರುಗಿ ನಿಲ್ತದೆ. ತಿರುಗಿ ನಿಂತಾಗ ಸಂಬಂಧಪಟ್ಟವರೆಲ್ಲರೂ ಅದರ ನಂತರ ಬರುವಂಥದ್ದು ಜೋಗ.
ಅಲ್ಲಿ ನಿಮಗೆ ಇದು ಕಾಲಾದಿ ಕೊರ್ಪುಣಂತಿನ ದೇವೆ ಸಂತೋಷರು ಕೈಕೋಣಂತೇಳಿ ಆ ಹೂವು ಹಾಕಿದ ತಕ್ಷಣ ಶರೀರದಲ್ಲಿ ಆವೇಶ ಬರ್ತದೆ, ಅಲ್ಲಿಂದ ಆರಂಭ ಆಗ್ತದೆ, ಅಲ್ಲಿಂದ ಮತ್ತೆ ಬಲಿ ಬರ್ತದೆ, ಬಲಿ ಬಂದ ನಂತರ ಪೀಠಕ್ಕಾಗ್ತದೆ, ಪೀಠದಲ್ಲಿ ಬಾಯಿ ಬಿಡ್ತದೆ. ಬಾಯಿ ಬಿಡಬೇಕಿದ್ರು ನಿಮಗೆ ನೇರ ಬಂದವನಿಗೆ ಬಿಂಗಾರ ಕೊಡುವ ನಿಯಮ ಇಲ್ಲ, ಸತ್ತು ಗುತ್ತುಗಳನ್ನು ಕರಿಬೇಕು. ಯಾರು ಇದು ಬುಕ್ಕದಾಗ ಬುಕ್ಕ ದುಂಬುದಾಗ ದುಂಬು ಏರಿಗೆ ಬೂಲೆ ನಡಪಾಡು, ಯಾರ್ಯಾರು ಪರವೂರಿಂದ ಬಂದಿದ್ದಾರೆ ಅವ್ರನ್ನ ತಿಳ್ಕೊಳ್ತದೆ, ಅದರ ಗಡಿ ಹೇಳ್ತದೆ. ಅದು ಹೇಳಿದ ನಂತರ ನಿಮಗೆ ಬಾರ್ನೆ ಆಗ್ತದೆ. ಬಾರ್ನೆ ಆದ ನಂತರ ಸಂತೋಷದಲ್ಲಿ ಬಾರ್ನೆ ಸ್ವೀಕರಿಸಿದ ನಂತರ ಪಂಚಜಿತಿಗೆ ಕೋಲ್ಜಿತಿಗೆ ಮಪ್ಪು ಮಾಡುವಂಥ ಕೆಲವೊಂದು ನಿಯಮಗಳಿದೆ, ಬೇರೆ ಬೇರೆ ಇದೆ. ಅದರ ನಂತರ ದಾನ ಹೆಚ್ಚಿಗಮ್ಮೆ ಅಂಜಾನ ಮದಿಪು ಅಂತ ಕೇಳ್ತದೆ. ಆವಾಗ ನೀವು ಹೇಳಲಿಕ್ಕೆ ಆವಾಗ ಮಾತಾಡ್ತದೆ. ಗಗ್ಗರ ಮೆಚ್ಚಿಯಲ್ಲಿ ಮಾತಾಡಲಿಕ್ಕಿಲ್ಲ, ಇಂಗಾರ ನೋಡಲಿಕ್ಕಿಲ್ಲ. ಇಂಗಾರದ ಕ್ರಮ ಇವರೇ ನಾನು ಅನುಭವದ ವಿಚಾರ ಹೇಳಿದಲ್ಲ. ಈಗ ಇರುವಂಥ ಮನೆಗಳಲ್ಲಿರುವಂಥ ದರ್ಶನ ಪಾತ್ರಿಗಳು ಪ್ರಕಾರ ತುಳುನಾಡಲ್ಲಿ ಆಗುವಂತ ಯಾವುದೇ ನೇಮಕ್ಕಲ್ಲ, ಅದು ಕ್ರಮವಾಗಿ ಆಗ್ತಾ ಇಲ್ಲ ಅಂತ ಹೇಳುವುದು. ಫಿಂಗರ್ ಹಾಕುವಂಥದ್ದು ಬಹುತೇಕ ಯಾಕೆ ನೀವು ನಾನು ನಿಮ್ಮ ಜೊತೆ ಒಂದಷ್ಟು ಅಧ್ಯಯನಶೀಲರಾಗಿ ಅದನ್ನು ನೋಡೋಣ ಅಂತ ಎಲ್ಲಿದೆ ಏನು ಅಂತೇಳಿ ನಾನು ಬರ್ತೇನೆ ನಿಮ್ಮ ಜೊತೆ. ಯಾಕಂತ ಹೇಳಿದ್ರೆ ನೀವು ಹಿಂಗಾರ ಹಾಕುವ ಕ್ರಮ ಸರಿ ಇದೆ ಅಂತ ಹೇಳ್ತಾರೆ, ನೀವಲ್ಲ. ಎಲ್ಲಿಯಾದರೂ ದೈವಕ್ಕೆ ಕೇಪುಲೇ ಬೇಕು ಅಂತ ಇದೆ, ಒಂದೇ ಒಂದು ಕಡೆ ಕೇಪು ದೈವ ಸರಿ ಇಲ್ವೋ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು, ಎಲ್ಲಿಯೂ ಸರಿ ಇಲ್ವೋ ಇಲ್ಲ ಅಂತ. ಆದರೆ ನಾವು ಇನ್ನೊಂದು ಕಡೆ ಹೋಗಿ ಅದನ್ನು ನೋಡಿ ಪರಿಚಯ ಇದ್ದರೆ ಅನೇಕ ಕಡೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿಗೂ ನಿಮಗೆ ಅನೇಕ ಕಡೆಗಳಲ್ಲಿ ಕೇಪುಲ್ ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಇದರಲ್ಲಿದೆ. ಅದರಲ್ಲಿ ಎಲ್ಲದರಲ್ಲೂ ಕೇಪುಲ್ ಇದೆ. ಕೇಪುಲ್ ಇಲ್ಲದೆ, ಕೇಪುಲ್ ಹಿಡಿಯದೆ, ಕೇಪುಲ್ ಒಂದು ಚಿಕ್ಕ ಮಗುವಿಗೂ ಕೇಪುಲಿನ ಬೇರು, ಕೇಪುಲಿನ ಎಣ್ಣೆ, ಕೇಪುಲಿನ ಎಲೆ, ಕೇಪುಲಿನ ಕೊಡಿ ಕೊಡುವಂಥದ್ದು. ದೈವಕ್ಕೂ ಅದು ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಮತ್ತು ಬಿಸಾಡಬೇಕು, ಮತ್ತು ಅಗೆಲಿಗೂ ಹಾಕಬೇಕು. ಯಾಕಂತ ಹೇಳಿದರೆ ಸ್ಮೆಲ್ ವಾಸನೆಗಳಿಲ್ಲದ ಆರೋಗ್ಯವರಾದ, ಅದು ಗಂಜಿಯ ಜೊತೆ ಬೆರಕೆ ಹಾಕಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಎಲ್ಲಿ ನೀವು ಪಿಂಗಾರದ ಬಗ್ಗೆ ಮಾತಾಡಿದಿರಿ, ಕೇಪುಲಿ ಎಲ್ಲಿದೆ ಅಂತ ಒಂದು ನೋಡಿ. ನಾವು ಒಟ್ಟಿಗೆ ಒಂದು ತಮ್ಮ ಹೆಸರು ಗೊತ್ತಿಲ್ಲ, ಒಂದು ಈ ಸಲ ನಾವು ನೀವು ಚರ್ಚೆ ಮಾಡಿ, ನಾನು ಏನೇ ಆದರೂ ತೊಂದರೆ ಇಲ್ಲ, ಒಂದು ಸಮಾಜಕ್ಕೆ ಒಂದು ಮಾಹಿತಿ ಕೊಡುವ ಅಂತ ಹೇಳುವಂಥದ್ದಷ್ಟೇ.